ಆನಂದ್ ಸರ್ ಅವ್ರಿಗೆ ನನ್ನ ಇಲ್ಲಿ ಕರೆಸ್ಕೊಂಡು ಒಂದೆರಡು ಮಾತು ಹೇಳ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಫಸ್ಟು ಧನ್ಯವಾದಗಳು. ಸೊ ಎಷ್ಟು ದಿನ ಆಯಿತು ನಿಮ್ಮದು ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿ? 50. ಓಕೆ. ಸೊ ನಾನು ಇವತ್ತು ನಾನು ಸಬ್ಜೆಕ್ಟ್ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ, ಜಸ್ಟ್ ನಿಮಗೆ ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು, ಮೋರ್ ಆಫ್ ಹೆಂಗೆ ಓದಬೇಕು, ಏನು ಓದಬೇಕು ಅದ್ರ ಮೇಲೆ ನಂದು ಕಾನ್ಸಂಟ್ರೇಷನ್ ಇದೆ ನನ್ನ ಸೆಷನ್ ಇವತ್ತು. ಸೊ ನಾನು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾನು ಯಾವಾಗಲೂ ಈ ಥರ ಏನಾರ ಮಾತಾಡೋಕ್ಕೆ ಬಂದಾಗ ಫಸ್ಟು ಹೇಳೋದು ನಿಮ್ಗೆ ನೀವೇ ಕ್ಲಾಪ್ ಹೊಡ್ಕೊಳ್ಳಿ ಅಂತ ಫಸ್ಟು ನಾನು ಯಾವಾಗಲೂ ಹೇಳೋದು. ಯಾಕೆ ಹೇಳಿ? ಹೊಡ್ಕೊಳ್ಳಿ. ಯಾಕಂದರೆ ಎಲ್ಲರೂ ಈಗ ನನ್ನ ಜೊತೆ ಓದ್ತಾ ಇದ್ದವರು ಅಥವಾ ನನ್ನ ಜೊತೆ ಸ್ಟಾರ್ಟ್ ಮಾಡಿದವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತ ಬರ್ತಾರೆ, ಬಟ್ ಬರೀಬೇಕು ಅಂತ ಅಂದ್ಕೊಳ್ತಾರೆ. ಬಂದು ನೀವು ಕೂತ್ಕೊಂಡು ಪ್ರಯತ್ನ ಮಾಡೋಕ್ಕೆ ಬಂದಿರ ಫಸ್ಟ್ ಸ್ಟೆಪ್. ಅದಕ್ಕೆ ನಾನು ಯಾವಾಗಲೂ ಅಭಿನಂದನೆ ಹೇಳೋದು ನಿಮ್ಗೆಲ್ಲರಿಗೂ. ಯಾಕಂದರೆ ಬರೀ ಬಾಯಿ ಮಾತ್ರ ಹೇಳೋಕ್ಕಿಂತ ನೀವು ಯು ಹ್ಯಾವ್ ಟೇಕನ್ ಫಸ್ಟ್ ಸ್ಟೆಪ್. ಆಲ್ರೆಡಿ 30 days ಮುಗಿಸಿರೋ ಕ್ಲಾಸು. ಇದನ್ನು ಕನ್ಸಾಲಿಡೇಟ್ ಮಾಡ್ಬೇಕು ನೀವು ಟು ಗೆಟ್ ಇನ್ ಟು ದ ಡಿಸೈರ್ಡ್ ಪೋಸ್ಟ್ IAS KS ನೀವು ಏನು ಅಂದ್ಕೊಂಡಿರ್ತೀರ ಅದನ್ನು ಸಾಧನೆ ಮಾಡೋಕ್ಕೆ ಯು ಹ್ಯಾವ್ ಟು, ಇದು ಕೋಚಿಂಗ್ ಇಸ್ ದ ಫಸ್ಟ್ ಸ್ಟೆಪ್. ನಿಮ್ಮ ಎಫರ್ಟ್ಸು ಇಟ್ ವಿಲ್ ಬಿ ಮೇಜರ್ ರೋಲ್ ಎಲ್ಲದಕ್ಕೂ. ಸೊ ನಾನು ಯಾವಾಗಲೂ ಹೇಳೋದು SQ3 ಅಂತ ಒಂದು ಮೆಥಡು, SQ3R ಅಂತ. ಈ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯು ಹ್ಯಾವ್ ಟು ಫಾಲೋ ದಿಸ್ ಮೆಥಡ್ ಅಂತ. ಎಸ್ ಅಂದರೆ ಸಿಲಬಸ್. ಎಷ್ಟು ಜನ ಈಗ ಸಿಲಬಸ್ ನೋಡಿದ್ದೀರಾ? ಫಿಂಗರ್ ಟಿಪ್ಸಲ್ಲಿ ಇದೆಯಾ ನಿಮ್ಗೆಲ್ಲರಿಗೂ? ಫಿಂಗರ್ ಟಿಪ್ಸಲ್ಲಿದೆ. ಯಾವ ಪೇಪರ್ 1 ಏನು ಬರುತ್ತೆ, ಪ್ರಿಲಿಮ್ಸಲ್ಲಿ ಏನು ಬರುತ್ತೆ, ಮೇನ್ಸಲ್ಲಿ ಏನು ಬರುತ್ತೆ, ಜ್ಞಾಪಕ ಇದೆಯಾ ಎಲ್ಲರಿಗೂ? ಯಾರ ಫಿಂಗರ್ ಟಿಪ್ಸಲ್ಲಿ? ಅದೇ ಫಸ್ಟ್ ನಾವು ತಪ್ಪು ಮಾಡೋದೇ ಅದು. ಫಸ್ಟ್ ಸಿಲಬಸ್ ತಿಳ್ಕೊಳ್ಬೇಕು. ಸಿಲಬಸ್ ತಿಳ್ಕೊಂಡಿಲ್ಲ ಅಂದರೆ ಕ್ಯಾನ್ ಮೂವ್ ಅಹೆಡ್. ಸಿಲಬಸ್ ಯಾಕಂದರೆ ಎಲ್ಲ ವಾಸ್ಟ್ ಇದೆ, ಪೊಲಿಟಿ ಇದೆ, ಎಕನಾಮಿಕ್ಸ್ ಇದೆ, ಎನ್ವೈರ್ಮೆಂಟ್ ಇದೆ, ಎಕಾಲಜಿ ಇದೆ. ಸೊ ಏನು ಓದಬೇಕು ಅಂತ ತಿಳ್ಕೊಳ್ಬೇಕಂದ್ರೆ ಫಸ್ಟ್ ಸಿಲಬಸ್ ಒಂದು ಬೌಂಡ್ರಿ ಸಿಗುತ್ತೆ ನಿಮಗೆ, ಇಷ್ಟೊಳಗೆ ಓದ್ಬೋದು ಅಂತ. ನಾನು ಯಾಕಂದರೆ ಇಲ್ಲಿ 1000 ಬುಕ್ಸ್ ಇದೆ, ಇಂಟರ್ನೆಟ್ ಇದೆ, ಕರೆಂಟ್ ಅಫೇರ್ಸ್ ಇದೆ, ನ್ಯೂಸ್ ಪೇಪರ್ ಇದೆ. ಏನು ಓದಬೇಕಂತ ತಿಳ್ಕೊಳ್ಳೋಕೆ ಫಸ್ಟ್ ಏನು ಬೇಕು ನಮಗೆ? ಸಿಲಬಸ್, ಡಿಫೈನ್ಡ್ ಸಿಲಬಸ್. ಈಗ ಎಷ್ಟು ಜನ ಬರೀ KS ಬರೀತೀನಿ ಅನ್ನೋರು ಇದ್ದಾರೆ? ಸೊ 2 ಬರೆಯೋಕ್ಕೆ ಬಂದಿರತ್ತಾನೆ ಎಲ್ಲ IAS KS ಅಟೆಂಡ್ ಮಾಡೋಕ್ಕೆ. ಸೊ ಡಿಫ್ರೆನ್ಸ್ ಯಾವ ಪೇಪರು IAS ಅಲ್ಲಿ ಏನು ಸಿಲಬಸ್ ಇದೆ, KS ಅಲ್ಲಿ ಏನು ಡಿಫ್ರೆನ್ಸ್ ಇದೆ ಯಾರೋ ಹೇಳ್ತೀರಾ? ಆಪ್ಷನಲ್ ಇಲ್ಲ, ಸರಿ. ನಾನು ಆಪ್ಷನಲ್ ತೆಗೆದಿಡೋಣ ಇದರಲ್ಲಿ ಫಾರ್ ಮೇನ್ಸ್. ಸರಿ, ಅದರಲ್ಲಿ ಮೇಜರ್ ಒಂದು ಪಾರ್ಟ್ ಅಂದರೆ ಅದು UPSC ಸಿಲೆಬಸಲ್ಲಿ ಇಲ್ಲ, ಬಟ್ KPSC ಸಿಲೆಬಸಲ್ಲಿ ಇದೆ, KS ಸಿಲೆಬಸಲ್ಲಿ ಇದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅದು UPSC ಇಲ್ಲ, ಬಟ್ KS ಸಿಲೆಬಸಲ್ಲಿ ಇದೆ. ಆಮೇಲೆ ಕರ್ನಾಟಕ ರಿಲೇಟೆಡ್ ಹಿಸ್ಟ್ರಿ, ಜಾಗ್ರಫಿ ಕಾನ್ಸಂಟ್ರೇಷನ್ಸ್ ಇರುತ್ತೆ. ಆಮೇಲೆ ಪ್ರಿಲಿಮ್ಸು, ಮೇನ್ಸ್ಗೂ, IAS KSಗೂ ಡಿಫ್ರೆನ್ಸು ಹೇಳಿ ಯಾರು? ಜೋರಾಗಿ ಹೇಳಿ. ಓಕೆ, IAS ಅಲ್ಲಿ ಪೇಪರ್ 2 ಇಸ್ ಕ್ವಾಲಿಫೈಯಿಂಗ್, CSAT ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಬಟ್ KS ಅಲ್ಲಿ ಪೇಪರ್ 2 ಇಸ್ ನಾಟ್ ಕ್ವಾಲಿಫೈಯಿಂಗ್, ಅದು ಕೌಂಟ್ ಆಗುತ್ತೆ. ಅದು CSAT ಬರುತ್ತೆ, ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸು ಬರುತ್ತೆ. ಸೊ ಇದು ಮೇಜರ್ ಡಿಫ್ರೆನ್ಸ್ ನೀವು ತಿಳ್ಕೊಳ್ಬೇಕು. ಅಂದರೆ ಯು ಶುಡ್ ಹ್ಯಾವ್ ದ ಸಿಲಬಸ್. ಈ ಪೇಪರ್ 1 ಏನು ಬರುತ್ತೆ, ಪೇಪರ್ 2 ಏನು ಬರುತ್ತೆ, ಇಷ್ಟು ಫಸ್ಟು ತಿಳ್ಕೊಂಡ್ಮೇಲೆ ಯು ಕ್ಯಾನ್ ಗೋ ಟು ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನು? ಯಾವ ಬುಕ್ಸ್ ಓದಬೇಕು? ಸ್ಟ್ಯಾಂಡರ್ಡ್ ಬುಕ್ಸ್ ಎಲ್ಲರಿಗೂ ಗೊತ್ತಲ್ಲ. ಅಂದರೆ ಪೊಲಿಟಿಕ್ ಲಕ್ಷ್ಮೀಕಾಂತ್ ಓದಬೇಕು, ಎಕಾಲಜಿಗೆ ಶಂಕರ್ ಸಿಂಗ್ ಓದಬೇಕು. ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಾ? ಸೊ ಅದು ಕನ್ನಡ ಮೀಡಿಯಮ್ಗೆ ಆಯಾ ಬುಕ್ಕು. ಸೊ ಎಷ್ಟು ಜನ ಪೇಪರ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? ಯಾವ ಪೇಪರ್ ಓದ್ತಾ ಇದ್ದೀರಾ? ಬರೀ ಹಿಂದೂನಾ? ನಾನು ಹೇಳೋದು 2 ಓದಿ. ಅಂದರೆ ಕೆಲವು ಆರ್ಟಿಕಲ್ಸ್ ಪ್ರಜಾವಾಣಿಲೂ ಚೆನ್ನಾಗಿರುತ್ತೆ, ಹಿಂದೂ ಓದಲೇಬೇಕು ಕಂಪಲ್ಸರಿ. ಸೊ ಜೊತೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ, ನಾರ್ತ್ ಇಂಡಿಯನ್ ಎಡಿಷನ್. ಅದರಲ್ಲಿ ಎಕ್ಸ್ಪ್ಲೇನ್ಡ್ ಕಾಲಮ್ ಅಂತ ಒಂದಿದೆ. ಎಕ್ಸ್ಪ್ಲೇನ್ಡ್ ಅದು ನಾರ್ತ್ ಇಂಡಿಯನ್ ಎಡಿಷನ್ನು ಆನ್ಲೈನಲ್ಲಿ ಸಿಗುತ್ತೆ. ಅದು ಅದೊಂಥರ ಕ್ವಶನ್ ಆನ್ಸರ್ಸ್ ಟೈಪ್ ಇರುತ್ತೆ. ಆ ಥರದೆಲ್ಲ ನೀವು ಇಫ್ ಯು ಫ್ರೀಕ್ವೆಂಟ್ಲಿ ನೋಡ್ತಾ ಇದ್ರೆ ಆ ಸೆಂಟೆನ್ಸಸ್ಸು, ಆ ಫಾರ್ಮ್ಯಾಟ್ನ ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ಇನ್ ಯುವರ್ ಮೇನ್ಸ್ ಆನ್ಸರ್ ರೈಟಿಂಗ್. ಸೊ ನೆಕ್ಸ್ಟು ಎಸ್ ಆಯಿತು.
ಕ್ಯೂ. ಕ್ಯೂ ಅಂದರೆ ಯಾರು ಏನಾರು ಹೇಳ್ತೀರಾ? ಕರೆಕ್ಟ್, ಕ್ವಶನ್ ಪೇಪರ್. ಕ್ವಶನ್ ಪೇಪರ್ಸ್ ಎಷ್ಟು ಜನ ನೋಡಿದ್ದೀರಾ? ಏನಕ್ಕೆ ಕ್ವಶನ್ ಪೇಪರ್ ನೋಡಬೇಕು? ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳಿ. ಕರೆಕ್ಟ್. ಈಗ 10 ವರ್ಷ ಹಿಂದೆ ಕ್ವಶನ್ಸ್ ಹೆಂಗಿರ್ತಾಯಿತ್ತು? ಇಟ್ ವಾಸ್ ಡೈರೆಕ್ಟ್ ಇರ್ತಾಯಿತ್ತು, ಕ್ವಶನ್ ಥರ ಸ್ಟ್ಯಾಟಿಕ್ ಸಿಲೆಬಸ್ಸಿಂದ ಬರ್ತಾಯಿತ್ತು. ಈಗ UPSC ಕ್ವಶನ್ಸ್ ಪೇಪರ್ಸ್ ನೋಡಿದ್ದೀರಾ ಯಾರ? ಇಟ್ ವಿಲ್ ಬಿ ಡೈನಮಿಕ್, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ. ಆಮೇಲೆ ಒಂದೇ ಇರಲ್ಲ, ಇಟ್ ವಿಲ್ ಬಿ ಇಂಟರ್ಲಿಂಕ್ ಇರುತ್ತೆ, ಸಬ್ಜೆಕ್ಟ್ಸ್ ಇಂಟರ್ಲಿಂಕ್ ಆಗಿರುತ್ತೆ, ನೀವು ಅನಾಲಿಸಿಸ್ ಮಾಡಿ ಬರಿಬೇಕಾಗತ್ತೆ. ಸೊ ಕ್ವಶನ್ ಪೇಪರ್ಸ್ ಮಿನಿಮಮ್ ಒಂದು ಈಗ 5-6 2013 ನ್ಯೂ ಸಿಲೆಬಸ್ ಬಂದಮೇಲೆ 12-13 ಬಂದಮೇಲೆ ಅಲ್ಲಿಂದ ಯು ಹ್ಯಾವ್ ಟು, ನೀವು ಓದೋಕ್ಕಿಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ನೀವು ಫಸ್ಟ್ ಸ್ಟೇಜಲ್ಲಿ ಇದ್ದೀರಾ, ಪ್ರಿಪ್ರೇಷನ್ಸ್ 30 days ಆಗಿದೆ. ಸೊ ಒಂದು ಕ್ವಶನ್ ಪೇಪರ್ಸ್ ಮತ್ತು ಸಿಲೆಬಸ್ ನೀವು ನೋಡಿಕೊಂಡ್ರೆ ನೀವು ಬುಕ್ಕಲ್ಲಿ ಯಾವ ರೀತಿ ಓದಬೇಕು, ಓದ್ತಾ ಇರುವಾಗ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ಅನಲೈಸ್ ಮಾಡ್ಬೋದು. ಸೊ ಆವಾಗ ನಿಮಗೆ ಯು ಕ್ಯಾನ್ ರೀಡ್ ಬೆಟರ್. ಸುಮ್ಮನೆ ಬ್ಲೈಂಡಾಗಿ ಸಿಲೆಬಸ್ ವಾಸ್ಟ್ ಇದೆ, ಬ್ಲೈಂಡಾಗಿ ಓದೋಕ್ಕಿಂತ ನಿಮಗೆ ಒಂದು ಸಿಲೆಬಸ್ ಒಂದು ಬೌಂಡ್ರಿ ಕೊಡುತ್ತೆ. ಕ್ವಶನ್ ಪೇಪರು ಯಾವ ರೀತಿ ಬರುತ್ತೆ, ಯಾವ ಟಾಪಿಕ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯು ಕ್ಯಾನ್ ನಿನ್ನ ಪ್ರಿಪ್ರೇಷನ್ಸ್ನ ಫಾಸ್ಟ್ ಮಾಡ್ಬೋದು, ನಾಟ್ ವೇಸ್ಟಿಂಗ್ ಟೈಮ್ ಆನ್ ಅನ್ಇಂಪಾರ್ಟೆಂಟ್ ಥಿಂಗ್ಸ್. ನೆಕ್ಸ್ಟ್ 3R ಅಂದೆ, ಅದರಲ್ಲಿ ರೀಡ್, ಓದೋದು ಅಂದರೆ ಬರೀ ಓದೋದಲ್ಲ, ದೇರ್ ಶುಡ್ ಬಿ ಎಫೆಕ್ಟಿವ್ ಸ್ಟಡಿ, ಅಂದರೆ ಆ್ಯಕ್ಟಿವ್ ಸ್ಟಡಿ. ನೀವು ಓದುವಾಗ ದೇರ್ ಶುಡ್ ಬಿ ಆ್ಯಕ್ಟಿವ್, ಅಂದರೆ ಸುಮ್ಮನೆ ಕೆಲವರು ಗಂಟೆ ಓದ್ತೀರಾ, 5-6 hours ಅಟೆಸ್ಟ್ 3 hours ಅಟೆಸ್ಟ್. ಸುಮ್ಮನೆ ಓದೋದ್ರಿಂದ ಪ್ರಯೋಜನ ಇಲ್ಲ, ನೀವು ಓದ್ತಾರನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಅದು ಇಂಪಾರ್ಟೆಂಟು. ಈಗ ಪೊಲಿಟಿ ಯಾರು ಸ್ಟಾರ್ಟ್ ಮಾಡಿದ್ದೀರಾ? ಲಕ್ಷ್ಮೀಕಾಂತ ಮುಗಿಸಾಯ್ತಾ? ಯಾರ ಫಸ್ಟ್ ಟೈಮ್ ಓದ್ತಾ ಇರೋದಲ್ವಾ? ಸೊ ಎಷ್ಟು ದಿನ ಹಿಡಿಬೋದು ನಿಮಗೆ? ಈಗೇನು ಗೊತ್ತಿಲ್ಲ ನಿಮಗೆ, ಪೊಲಿಟಿ ಏನೋ ಆರ್ಟಿಕಲ್ಸು ಏನು ಸ್ಕೂಲಲ್ಲಿ ಓದಿರ್ತೀರಾ, ಈಗ ಹೊಸ್ದಾಗಿ ಓದ್ತಾ ಇದ್ದೀರಾ. ಸೊ ಫಸ್ಟ್ ಟೈಮ್ ಓದ್ತಾ ಇದ್ದೀರಾ, ಸೊ ಐಡಿಯಲಿ ಎಷ್ಟು ದಿನ ಇರ್ಬೋದು ಓದೋಕ್ಕೆ? ಅಂದರೆ ನೆಕ್ಸ್ಟು ಐ ಆಮ್ ತರೋ ವಿತ್ ದಟ್ ಸಿಲೆಬಸ್ ಅಂತ, ಆ ಬುಕ್ ಐ ಆಮ್ ತರೋ ಅನ್ನೋ ಹೇಳೋಕ್ಕೆ ಐಡಿಯಲಿ 25 to 30 days. ನನಗೂ 25 to 30 days ಬೇಕು, ಯಾಕಂದರೆ ಇಟ್ಸ್ ನಾಟ್ ಜಸ್ಟ್ ರೀಡಿಂಗ್, ನೀವು ಅರ್ಥ ಮಾಡ್ಕೊಳ್ಬೇಕು. ಹೆಂಗೆ ಅಂದರೆ ಒಂದ್ಸಲ ಆ ಬುಕ್ ಹೋದ್ಮೇಲೆ ಜಸ್ಟ್ ನೆಕ್ಸ್ಟು ತಿರ್ಗಾ ಏನಾದ್ರು ಡೌಟ್ಸ್ ಇದ್ದರೆ ರಿವಿಷನ್ಗೂ ತೆಗಿಯಲ್ಲ, ಶುಡ್ ಓದಿ ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು, ನಿಮ್ಮದೇ ಓನ್ ನೋಟ್ಸ್. ದಟ್ಸ್ ವಾಟ್ ಐ ಡಿಡ್. ಅಂದರೆ ಒಂದು ಬುಕ್ ನಾನು ಏನಾರ ಈಗ NCERT ಒಂದು 30 ಅಂದರೆ 80-90 pages ಇದೆ ಅಂದ್ಕೊಳ್ಳಿ, ಅದನ್ನು ಏನು ಮಾಡ್ತಾಯಿದೆ ಅಂದರೆ ಒಂದ್ಸಲ ಸೆಕ್ಷನ್ಸ್ ಓದಬೇಕು, ಈ ಥರ ಮರ್ಚಿ ಇಡೀ ಬುಕ್ನ ಈ ಥರ 3-4 ಶೀಟ್ಸಲ್ಲಿ ಅಷ್ಟೇ ಹಿಂಗಡೆ ಖಾಲಿ ಬಿಡಿ, ಬರೀ ಒಂದು ಶೀಟಲ್ಲಿ ಮಾತ್ರ ಬರೀತಾ ಇದೆ. ಸೊ ಇಡೀ ಕೀವರ್ಡ್ಸು ಬರೀ ಟೆಕ್ಸ್ಟ್ ಬುಕ್ಕಿಂದ ಡೈರೆಕ್ಟ್ ತೊಗೊಳೋದಲ್ಲ, ಕೀವರ್ಡ್ಸ್ ತೊಗೊಂಡು ನನ್ನ ಸೆಂಟೆನ್ಸಲ್ಲಿ ಸಮ್ಮರೈಸ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಆ ಬುಕ್ಕು ಇನ್ಸೈಟ್ ನಾನು ತೆಗಿತಾನೆ ಇರಲಿಲ್ಲ. ದಿಸ್ ಇಸ್ ಫೈನಲ್ ರಿವಿಷನ್, ಇದೇ ನೆಕ್ಸ್ಟು ನಾನು ಎಕ್ಸಾಮ್ ನೋಡೋಕ್ಕೆ ಅಥವಾ ರಿವೈಸ್ ಮಾಡೋಕ್ಕೆ ಇದ್ದಾನೆ. ಹಿಂಗಡೆ ಏನಕ್ಕೆ ಖಾಲಿ ಬಿಡ್ತದೆ ಅಂದರೆ ಈಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ, ನ್ಯೂಸ್ ಪೇಪರಲ್ಲಿ ಏನೋ ರಿಲೇಟೆಡ್. ಈಗ ಯಾವುದೋ ಜಡ್ಜ್ಮೆಂಟ್ ಬಂತು, ಆರ್ಟಿಕಲ್ 21, ಸುಪ್ರೀಂ ಕೋರ್ಟ್ ಹೊಸ ಜಡ್ಜ್ಮೆಂಟ್ ಬಂತು. ಸೊ ಇಲ್ಲಿ ಏನೋ ಬರ್ಕೊಂಡಿರ್ತೀನಿ ಆರ್ಟಿಕಲ್ 21 ಬಗ್ಗೆ ಅಂದರೆ ಹಿಂಗಡೆ ಖಾಲಿ ಬಿಟ್ಟಿರ್ತೀನಿ. ಸೊ ಟು ಆ್ಯಡ್ ಆನ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆ್ಯಡ್ ಆನ್, ಯಾಕಂದರೆ ಆವಾಗ ಕರೆಂಟ್ ಅಫೇರ್ಸು ಸ್ಟ್ಯಾಟಿಕ್ಕು ಎರಡು ಕಂಬೈನ್ ಮಾಡಿ ಎಕ್ಸಾಮ್ಸ್ ಮೇನ್ಸಲ್ಲಿ ಚೆನ್ನಾಗಿ ಬರೀಬೋದು. ಸೊ ದಿಸ್ ಇಸ್ ದ ಸಿಸ್ಟಮ್ ಐ ಫಾಲೋಡ್. ನೆಕ್ಸ್ಟು ರೀಕಾಲ್. ಈಗ ಬರೀ ಓದೋದಲ್ಲ, ಈಗ ಒಂದು ವೀಕ್ಲಿ ಪ್ಲ್ಯಾನ್ ಇರುತ್ತೆ, ನಾನು ಈ ವೀಕಲ್ಲಿ ಇಷ್ಟು ಓದ್ತೀನಿ ಅಂತ, ಬರೀ ದಿನದಲ್ಲಿ ಇಷ್ಟು ಓದ್ತೀನಿ ಅಂತ. ಇಷ್ಟು ಓದಿದ್ಮೇಲೆ ಜಸ್ಟ್ ಓದ್ಬಿಟ್ಟು ಮರ್ತೋಗ್ಬಿಡ್ತೀವಿ. ಸೊ ರೀಕಾಲ್ ಮಾಡಬೇಕು. ರೀಕಾಲ್ ಅಂದರೆ ಮೆಮೊರೈಸ್ ಮಾಡೋದಂತಲ್ಲ. ಈಗ ಯಾವುದೋ ಒಂದು ಫಂಡಮೆಂಟಲ್ ರೈಟ್ಸ್ ಅಂತ ಕೇಳಿದೆ ಅನ್ಕೊಳ್ಳಿ, ಅದು ನಿಮಗೆ ಮೈಂಡಲ್ಲಿ ಇಷ್ಟು 6 ಫಂಡಮೆಂಟಲ್ ರೈಟ್ಸ್ ಇದೆ ಅಂತ ಬಂದ್ಬಿಡ್ಬೇಕು. ಸೊ ಫಂಡಮೆಂಟಲ್ ಡ್ಯೂಟೀಸ್ 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ ಅಂತ ಬರಬೇಕು. ಆರ್ಟಿಕಲ್ 32 ಟೈಪ್ಸ್ ಆಫ್ ರಿಟ್ಸ್, 5 ರಿಟ್ ಇದೆ, ಮ್ಯಾಂಡಮಸ್, ಪ್ಯೂರ್ ವಾರಂಟೋ, ಸೆರ್ಷರಿ, ಪ್ರಾಹಿಬಿಷನ್ ಅಂತ. ನಿಮಗೆ ಇಟ್ ಶುಡ್ ರಿಕಾಲ್, ಅಂದರೆ ನೀವು ಮೈಂಡಲ್ಲಿ ರಿಕಾಲ್ ಮಾಡ್ತಾ ಇರಬೇಕು. ಈಗ ಇವತ್ತೇನೋ ಓದಿದೆ, ಒಂದು 2 ಚಾಪ್ಟರ್ ಓದಿದೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಟ್ರೈ ಟು ರಿಕಾಲ್. ಹಂಗೆ ವೀಕಲ್ಲಿ 5 days, ಮಂಡೇ ಟು ಫ್ರೈಡೇ ಓದಿದೆ, ಸ್ಯಾಟರ್ಡೇ ಶುಡ್ ಬಿ ಫಾರ್ ರಿಕಾಲ್. ಸುಮ್ಮನೆ ಓದ್ಕೊಂಡು ಹೋಗೋದ್ರಿಂದ, ಯಾಕಂದರೆ
ಸಿಲಬಸ್ ವಾಸ್ಟ್ ಇದೆ, ಎಕ್ಸಾಮ್ ಇಟ್ ಟೇಕ್ಸ್ 1 ಇಯರ್, ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ. ಸೊ ಅಷ್ಟು ಹೊತ್ತು ನೀವು ಓದಿದ್ನ 2 ಮಂತ್ಸ್ ಬ್ಯಾಕ್ ಏನೋ ಓದಿದ್ದು ತಿರ್ಗಾ ನಿಮ್ಗೆ ಜ್ಞಾಪಕ ಇರಬೇಕಂದ್ರೆ ಯಾವುದು ರೀಕಾಲ್ ಅಲ್ವಾ, ರೆಗ್ಯುಲರಾಗಿ ರೀಕಾಲ್ ಮಾಡ್ತಾ ಇರಬೇಕು. ಸೊ ಕೀಪ್ ಓದಿದ್ನ ಆವಾಗ ರೀಕಾಲ್ ಮಾಡ್ತಾ ಇರಿ. ಆಮೇಲೆ ಈ ಓದಿದ್ನ ಹೆಂಗೆ ಅಂದರೆ ಮೆಮೊರಿಲಿ ಇಟ್ಕೊಳ್ಬೇಕು ಅನ್ನೋಂಗೆ ನೀವೇನು ಮಾಡ್ತೀರಾ? ಜಸ್ಟ್ ಸುಮ್ಮನೆ ಕ್ಯೂರಿಯಸ್. ಈಗ ನೀವು ಡಿಗ್ರಿ ಮಾಡ್ಕೊಂಬಂದಿದ್ದೀರಾ, ಸೊ ಹೆಂಗೆ ರಿಮೆಂಬರ್ ಮಾಡ್ತಾ ಇದ್ರಿ ಅಂತ? ಫಸ್ಟ್ ಆಫ್ ಆಲ್ ಇಲ್ಲಿ ಎಷ್ಟು ಜನ ಸ್ವಂತ ಇಂಟ್ರೆಸ್ಟಿಂದ ಬಂದಿದ್ದೀರಾ? ಯಾಕಂದ್ರೆ ದಟ್ಸ್ ಇಂಪಾರ್ಟೆಂಟ್. ಎಷ್ಟೊಂದು ಜನ ಬರ್ತಾರೆ, ಈಗ ನಾನು ಡೆಲ್ಲಿಗೆ ಹೋಗಿದ್ದೆ ಕೋಚಿಂಗ್ಗೆ, ಅರ್ಧ ಜನ ದೇ ವುಡ್ ಹ್ಯಾವ್ ಬಿನ್ ಫೋರ್ಸ್ಡ್, ಬರೀರಿ ಅಂತ ತಂದೆ ತಾಯಿ ಹೇಳಿರ್ತಾರೆ, ಸೊ ಬಂದಿರ್ತಾರೆ. ಸೆಲ್ಫ್ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಅದು ನೀವೇ ಓದಬೇಕು, ಆವಾಗಲೇ ಆ ಮೋಟಿವೇಶನ್ ಬರೋದು. ಅಥವಾ ನಿಮ್ಮ ಎಂಡ್ ಗೋಲ್ ಏನು IAS KS ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಅದು ರೀಚ್ ಆಗಬೇಕಂದ್ರೆ ಅದು ಇಟ್ ಶುಡ್ ಬಿ ಫ್ರಮ್ ವಿತಿನ್. ಯಾರೋ ಹೇಳಿದ್ರು, ಯಾರೋ ಬಿಕಾಸ್ ಸಮ್ವನ್ ಎಲ್ಸ್ ಯಾರೋ ಆಗಿದ್ದಾರೆ, ಅದು ಬರಲ್ಲ. ನಿಮ್ಮ ಒಳಗೆ ಬಂದರೆ ಅವಾಗ ಎಂಥೂಸಿಯಾಸಮ್ ಅಥವಾ ನೀವೇನು ಓದಬೇಕು ಅಂದ್ಕೊಂಡಿದ್ದೀರಾ ಅದು ಚೆನ್ನಾಗಿ ಉಳಿಯುತ್ತೆ. ಆಮೇಲೆ ಈಗ ಯಾವುದೋ ಒಂದು ಟಾಪಿಕ್ ಓದ್ತಾ ಇರ್ತೀರಾ, ಇಂಟರ್ಲಿಂಕಿಂಗ್ ಆಫ್ ಟಾಪಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪೇಪರಲ್ಲಿ ನೀವು ಹಿಂದೂ ಪೇಪರ್ ತೆಗಿತೀರಾ, ಸಿಲಬಸ್ ಗೊತ್ತಿದೆ, ಏನು ಓದಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ? ಈಗ ಎಡಿಟೋರಿಯಲ್ ಎಲ್ಲ ಓದ್ತಿದ್ದೀರಾ, ಸೊ ಏನೋ ಒಂದು ಟಾಪಿಕ್ ಹೋದ್ಮೇಲೆ ಈಗ ಕೆಲವು ಇಂಟರ್ಲಿಂಕಿಂಗ್ ಮಾಡಬೇಕಾಗತ್ತೆ. ಪೊಲಿಟಿಗೆ ಇಂಟರ್ನ್ಯಾಷನಲ್ ಅಫೇರ್ಸ್ ಇಂಟರ್ಲಿಂಕ್ ಮಾಡಬೇಕಾಗತ್ತೆ. ಅಥವಾ ಈಗ ವಾರ್ ಏನಕ್ಕೆ ಆಗ್ತಾಯಿದೆ, ಈಗ ರಷ್ಯಾ ಯುಕ್ರೇನ್ ವಾರ್ ಯಾಕೆ ಆಗ್ತಾಯಿದೆ? ಜಾಗ್ರಫಿ ಆಲ್ಸೋ ಪ್ಲೇಸ್ ರೋಲ್ ಅಲ್ಲಿ, ಇಂಟರ್ನ್ಯಾಷನಲ್ ಅಫೇರ್ಸ್ ಆಲ್ಸೋ ಪ್ಲೇಸ್ ರೋಲ್. ಸೊ ಯು ಹ್ಯಾವ್ ಟು ಇಂಟರ್ಲಿಂಕ್ ದ ಟಾಪಿಕ್ಸ್. ಸೊ ಇದು ಇಂಪಾರ್ಟೆಂಟು. ನೀವು ಇಂಟರ್ಲಿಂಕ್ ಮಾಡ್ಕೊಂಡು ಓದ್ತಾ ಹೋದರೆ ಡೈಲಿ ರೆಗ್ಯುಲರ್ಲಿ, ಅವಾಗ ಸ್ಟ್ಯಾಟಿಕ್ಕು ಜ್ಞಾಪಕ ಬರುತ್ತೆ, ಕರೆಂಟ್ ಅಫೇರ್ಸ್ ಜೊತೆ ರಿಲೇಟ್ ಮಾಡ್ಕೊಂಡು ಹೋದರೆ ಯು ವಿಲ್ ರಿಮೆಂಬರ್ ಬೆಟರ್. ಆಮೇಲೆ ನಾನು ಯಾಕೆ ಲಕ್ಷ್ಮೀಕಾಂತ್ಗೆ 25 to 30 days ಬೇಕು ಅಂತ ಹೇಳ್ದೆ ಅಂದರೆ, ಯಾಕಂದರೆ ಫಸ್ಟ್ ಟೈಮ್ ನೀವು ರೀಡಿಯಲ್ಲ ಯಾವುದೋ ಒಂದು ಬುಕ್ಕು, ಶಂಕರ್ ಸಿಂಗ್ ಅಥವಾ ಪೊಲಿಟಿ ಯಾವ್ದು ಓದ್ತೀರಾ, ಫಸ್ಟ್ ಟೈಮ್ ಓದ್ತಿರಲ್ಲ, ದಟ್ ಶುಡ್ ಬಿ ದ ಬೆಸ್ಟ್ ರೀಡಿಂಗ್. ಇನ್ನೊಂದು ಸಲ ಬುಕ್ ಮುಟ್ಟಲ್ಲ, ಐ ವಿಲ್ ನೋ ಅಂತ. ಸೊ ಅದಕ್ಕೆ ಸ್ಲೋಗಿ ಓದಿ. ಸೊ ವಿಲ್ ಹ್ಯಾವ್ ಟೇಕ್ ಯುವರ್ ಟೈಮ್. ಯಾಕಂದರೆ ಈಗ ಸಡನ್ನಾಗಿ 1 ಅಟೆಂಪ್ಟಲ್ಲಿ ಅಥವಾ ಈಗ ಬಂದೆ 3 monthsಲ್ಲಿ, ಈಗ June 5th ಎಕ್ಸಾಮ್ ಇದೆ, ಬರೆದು ಆಗ್ಬಿಡ್ತೀನಿ ಅಂತ ಇಟ್ಸ್ ನಾಟ್. ಇವನ್ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿರೋರು ದೇ ವುಡ್ ಹ್ಯಾವ್ ಬಿನ್ ಪ್ರಿಪೇರಿಂಗ್ ಫ್ರಮ್ ಅವರ ಡಿಗ್ರಿ ಡೇಸಿಂದ ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ಐಡಿಯಲಿಸ್ಟಿಕಲಿ ದಿಸ್ ಎಕ್ಸಾಮ್ ರಿಕ್ವೈರ್ಸ್ 1 year ಪ್ರಿಪ್ರೇಷನ್. 1 year ಓದಲೇಬೇಕಾಗುತ್ತೆ. ಸೊ ಇಟ್ ಟೇಕ್ಸ್ ಟೈಮ್. ಸೊ ಓದುವಾಗ ನೀಟಾಗಿ ಕ್ಲೀನಾಗಿ ಆಯಾ ಸ್ಟ್ಯಾಂಡರ್ಡ್ ಬುಕ್ಸ್ ಇರುತ್ತೆ, NCERT ಇರುತ್ತೆ, ಟೇಕ್ ಯುವರ್ ಟೈಮ್. ಸುಮ್ಮನೆ ಓದಬೇಕು ಅಂತ ಅಲ್ಲ, ಅರ್ಥ ಮಾಡ್ಕೊಂಡು ಓದಿ. ಸೊ ಅವಾಗ ಯು ಕ್ಯಾನ್ ರಿಮೆಂಬರ್ ಬೆಟರ್. ಆಮೇಲೆ ಕೆಲವರು ಸುಮ್ಮನೆ 5-6 hours 8 hours 12 hours ಎಲ್ಲ ಓದ್ತಾರೆ. ಓದಬೇಕಾಗತ್ತೆ, ಬಟ್ ನೀವು ದೇ ಶುಡ್ ಬಿ ಐಡಿಯಲಿ ದೇ ಶುಡ್ 1 hour ಆದಮೇಲೆ ಶುಡ್ ಟೇಕ್ ಅ ಬ್ರೇಕ್. ಯಾಕಂದರೆ ಯು ಕಾಂಟ್ ಗ್ರಾಸ್ಪಿಂಗ್ ಪವರು ಒಂದು ಆದಮೇಲೆ ಕಡಿಮೆ ಆಗ್ಬಿಡುತ್ತೆ. ಸೊ ಒಂದು 5 minutes ಬ್ರೇಕ್ ತೊಗೊಳ್ಳಿ, ತಿರ್ಗಾ ಸ್ಟಾರ್ಟ್ ಮಾಡಿ. ಸುಮ್ಮನೆ ಅಟಚ್ 2-3 hours ಓದೋದ್ರಿಂದ ಮೈಂಡ್ ಹೋಗಲ್ಲ. ಆಮೇಲೆ ಇನ್ನೊಂದು ಪ್ರಿಲಿಮ್ಸಲ್ಲಿ ಎಕ್ಸ್ಪೆಷಲಿ ಹೆಲ್ಪ್ ಆಗ್ತಾ ಇದ್ದಾನೆ ನ್ಯೂಮಾನಿಕ್ಸ್. ಸೊ ಹೆಲ್ಪ್ ಮಾಡೋಕ್ಕೆ ಈಗ ಗ್ರೇಟ್ ಲೇಕ್ಸ್ ಆಫ್ USA ಯಾರಿಗೆ ಜ್ಞಾಪಕ ಇದೆ? 5 ಗ್ರೇಟ್ ಲೇಕ್ ಇದೆ, ಹೆಸರು ಹೇಳ್ತೀರಾ? ವರ್ಲ್ಡ್ ಜಾಗ್ರಫಿ ಅಥವಾ ಕೇಳ್ಬೋದು ಪ್ರಿಲಿಮ್ಸಲ್ಲಿ. ಸೊ ನಾನು ಜ್ಞಾಪಕ ಇಟ್ಕೊಳ್ಳೋದು ಹೋಮ್ಸ್, HOMES, ಹುರಾನ್, ಆಂಟೋರಿಯೋ, ಮಿಚಿಗನ್, ಆಂಟೋರಿಯೋ, ಸೊ ಹೋಮ್ಸ್. ಹಂಗೆ ನಾನು ಪ್ರಿಪರೇಷನ್ ಆಗ್ತಾ ಇರುವಾಗ ನನಗೆ ಇನ್ನೊಬ್ರು ಹೇಳ್ಕೊಟ್ಟಿದ್ರು, ಈ ಫಿಲಾಸಫಿ ಇರುತ್ತಲ್ಲ, ಅದ್ವೈತ ದ್ವೈತ, ಯಾರ್ಯಾರು ರಾಮಾನುಜಾಚಾರ್ಯ ಯಾರು, ಮಾಧವಾಚಾರ್ಯ ಏನು ಹೇಳಿದ್ರು, ಶಂಕರಾಚಾರ್ಯ ಏನಾದ್ರು, ಯಾರು ಹೇಳಿ?
ನನಗೆ ಅದನ್ನ ನ್ಯಾಪ್ ಕಟ್ಕೊಳಕ್ಕೆ ಹೇಳ್ಕೊಟ್ರು. ರವಿ, ಆಶಾ, ಮದುವೆ. ರವಿ ರಾಮಾನುಜಾಚಾರ್ಯ ವಿಶಿಷ್ಟ ಅದ್ವೈತ, ಆಶಾ ಅದ್ವೈತ ಶಂಕರಾಚಾರ್ಯ, ಮದುವೆ ಮಧ್ವಾಚಾರ್ಯ ದ್ವೈತ. ಸೊ ಈ ಥರ ಸುಮಾರು 1000 ಗಟ್ಟಲೆ ನ್ಯೂಮನಿಕ್ ಸಿಗುತ್ತೆ. ಸೊ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ಥರನೂ ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ಇಟ್. ಸೊ ಎಷ್ಟು ಜನ ನೋಟ್ಸ್ ಮಾಡ್ತಾ ಇದ್ದೀರಾ ಕ್ಲಾಸ್ ರೂಮ್ದು ಜೊತೆಗೆ ಟೆಕ್ಸ್ಟ್ ಬುಕ್ ಹೆಂಗೆ ಮಾಡ್ತಾ ಇದ್ದೀರಾ ನೋಟ್ಸ್? ಅಂದರೆ ಜಸ್ಟ್ ಅವ್ರು ಹೇಳಿದೆಲ್ಲ ಬರ್ಕೊಳ್ತಾ ಇದ್ದೀರಾ ಅಥವಾ ಬರೀ ಮೇನ್ ಪಾಯಿಂಟ್ಸ್ ಬರ್ಕೊಳ್ತಾ ಇದ್ದೀರಾ? ಹಿಂಗೆ ಬರೀ ಪಾಯಿಂಟ್ಸ್. ಸೊ ಅದಾದಮೇಲೆ ತಿರ್ಗಿ ಏನು ಮಾಡ್ತೀರಾ? ಮನೆಗೆ ಹೋದ್ಮೇಲೆ ರಿವೈಸ್ ಮಾಡ್ತೀರಾ. ಸೊ ಐಡಿಯಲಿ ನಾನೇನು ಮಾಡ್ತಾಯಿದ್ದೆ, ಈಗ ನಾನು ಈ ಥರ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಮೇನ್ ಒಂಥರ ಸ್ಕೆಲಿಟನ್ ಮೇನ್ ಪಾಯಿಂಟ್ಸ್ ಬರ್ಕೊಂಡು ತಿರ್ಗಾ ಮನೆಗೆ ಹೋಗಿ ಅದನ್ನು ತಿರ್ಗಾ ಹೆಂಗೆ ಬುಕ್ನ ರೆಡ್ಯೂಸ್ ಮಾಡ್ತಾಯಿದ್ದೆ, ಅಂದರೆ ಟೆಕ್ಸ್ಟ್ ಬುಕ್ನ ಹೆಂಗೆ ಪೇಜಸಲ್ಲಿ ಇಟ್ಕೊಳ್ತಾಯಿದ್ದೆ, ಇವನ್ ಹಂಗೆ ಕನ್ವರ್ಟ್ ಮಾಡ್ತಾಯಿದ್ದೆ. ಈ ಪೇಪರ್ನು ಅಷ್ಟೇ. ಈಗ ಪೇಪರ್ನು ನೋಟ್ಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ನೋಟ್ ಮೇಕಿಂಗ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಈಗ ಬೇರೆಯವ್ರ ನೋಟ್ಸ್ ಅಲ್ಲ, ನಿಮ್ಮ ನೋಟ್ಸ್ ನೀವು ಇಟ್ಕೊಳ್ಬೇಕು. ಟಾಪರ್ಸ್ ನೋಟ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ಯು ಶುಡ್ ಹ್ಯಾವ್ ಯುವರ್ ಓನ್ ನೋಟ್ಸ್. ಯಾಕಂದರೆ ನಿಮ್ಮ ಸ್ವಂತಿಕೆ ಇರುತ್ತೆ, ನೀವು ಕಷ್ಟಪಟ್ಟು ಬರೀರ್ತೀರ ಅಂತಾರ ರೆಕಾರ್ಡ್ ಅದು. ಯಾಕಂದರೆ ಎಕ್ಸಾಮು 1 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ನಂದು 5 ವರ್ಷದಿಂದ ನೋಟ್ಸು ನನ್ನ ಹತ್ರ ಇನ್ನೂ ಇದೆ. ನನಗೆ ಈಗ ತಿರ್ಗಾ ಎಕ್ಸಾಮ್ ಬರೀಬೇಕಂದ್ರೆ ಐ ವಿಲ್ ರಿವೈಸ್. ನನಗೇನೋ ತಿರ್ಗಾ ಐ ವಾಂಟ್ ಅ ಬೆಟರ್ ಜಾಬ್ ಅಂದರೆ ಐ ಬಿ ರಿವೈಸಿಂಗ್ ದಟ್ ನೋಟ್ಸ್. ಇಟ್ ವಿಲ್ ಬಿ ಎ ಪರ್ಮನೆಂಟ್ ರೆಕಾರ್ಡ್. ನೀವು ಕಷ್ಟಪಟ್ಟು ಮಾಡಿರ್ತೀರ, ನೀವು ಕಷ್ಟಪಟ್ಟು ನಿಮ್ಗೆ ಬೇಕಾದಂಗೆ ಮಾಡ್ಕೊಂಡಿರ್ತೀರ. ಸೊ ನಿಮ್ಮ ನೋಟ್ಸ್ ನೀವು ಮಾಡಿ. ಈಗ ನಾನು ಎಸ್ಪೆಷಲಿ ಎಸ್ಸೆಗೆ ಹೆಂಗೆ ಮಾಡ್ತಿದ್ದೆ ಅಂದರೆ, ಹಿಂದೂ ಎಡಿಟೋರಿಯಲ್ಸು ದೇರ್ ವಿಲ್ ಬಿ ಸಮ್ ಕೀ ವರ್ಡ್ಸ್. ನಾವು ಆ ವರ್ಡ್ಸ್ನ ವೊಕ್ಯಾಬ್ಯುಲರಿ ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ನೀವು ಹಿಂದೂ ಅವರು ಚೆನ್ನಾಗಿ ಬರೀರ್ತಾರೆ. ಕೆಲವು ಆಥರ್ಸ್ ಇರ್ತಾರೆ, ಡಿಸ್ಟಿಂಗ್ವಿಷ್ ಸ್ಕಾಲರ್ಸ್ ಇರ್ತಾರೆ, ಅವ್ರು ಬರೀರ್ತಾರೆ. ಕೀವರ್ಡ್ಸ್ ಇರುತ್ತೆ, ಡೇಟಾ ಇರುತ್ತೆ. ಅದನ್ನೆಲ್ಲ ಈಗ ನಾನು ಪೇಪರ್ 1, 2, 3 ಅಂತ ಸಪ್ರೇಟ್ ಫೈಲ್ ಇಟ್ಟಿರ್ತದೆ. ಸೊ ಪೇಪರ್ 1ನಲ್ಲಿ ಸಬ್ಜೆಕ್ಟ್ಸ್ಗೆ ಅಥವಾ ಎಸ್ಸೆಗೆ ಒಂದು ಸಪ್ರೇಟ್ ಫೈಲು. ಈಗೇನೋ ಕೀವರ್ಡ್ ಸಿಕ್ತು, ಎಸ್ಸೆ ಏನೋ ಸ್ಟಾರ್ಟ್ ಮಾಡುವಾಗ ಒಂದು ಒಳ್ಳೆ ಸ್ಟಾರ್ಟಿಂಗ್ ಲೈನ್ ಹೇಳೋಕ್ಕೆ ಕೋಟ್ಸ್ ಥರ. ಸೊ ಅದನ್ನೆಲ್ಲ ಬರೆದಿಟ್ಕೊಳ್ತಾ ಇದೆ. ಆಯಾ ಸಬ್ಜೆಕ್ಟ್ ಪ್ರಕಾರ. ಎನ್ವೈರ್ಮೆಂಟ್ ರಿಲೇಟೆಡ್ ಇದೆ ಎನ್ವೈರ್ಮೆಂಟ್, ಪೊಲಿಟಿ ರಿಲೇಟೆಡ್ ಇದೆ ಪೊಲಿಟಿ, ಆಯಾ ಫೈಲ್ಗೆ ಆಗ್ತಾ ಇದೆ. ಸೊ ಎಕ್ಸಾಮ್ ಟೈಮಲ್ಲಿ ಯು ಕ್ಯಾನ್ ಆ ವರ್ಡ್ಸ್ನ ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ಇನ್ ಯರ್ ಮೇನ್ಸ್ ಆನ್ಸರ್ ರೈಟಿಂಗ್. ಡೈರೆಕ್ಟಾಗಿ ಈಗ ಕೆಲವನ್ನ ಚೆನ್ನಾಗಿರುತ್ತೆ, ಯು ಕ್ಯಾನ್ ಡಿವೈಸ್ ದಟ್ ನಿಮ್ಮದೇ. ಆ ಡೇಟಾ, ಆ ಕೋಡ್ಸ್ನ ಇಫ್ ಯು ಯೂಸ್ ಇನ್ ದಟ್ ಆನ್ಸರ್, ಯುನೀಕ್ ಆಗಿರುತ್ತೆ ನಿಮ್ಮ ಆನ್ಸರ್. ಆಮೇಲೆ ಇವನ್ ಎವ್ಯಾಲ್ಯೂಟರ್ ವಿಲ್ ಬಿ ಇಂಪ್ರೆಸ್ಡ್. ನೀವು ಚೆನ್ನಾಗಿರೋ ಕೋಟು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಚೆನ್ನಾಗಿ ಬರೆದಿದ್ರೆ. ಸೊ ಆ ಡೇಟಾ ಎಲ್ಲ ಬರೀಬೇಕಂದ್ರೆ ಯು ಹ್ಯಾವ್ ಟು ಹ್ಯಾವ್ ದಟ್ ರೆಕಾರ್ಡ್. ಓದ್ತಾ ರೆಕಾರ್ಡ್ ಇಟ್ಕೊಳ್ಬೇಕು. ಆ ಪೇಪರ್ 1, ಪೇಪರ್ 2ಗೆ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಎಕನಾಮಿಕ್ ಬಗ್ಗೆ ಏನೋ, ಯಾವುದೋ ಪಾವರ್ಟಿ ಬಗ್ಗೆ ಯಾವುದೋ ಡೇಟಾ ಬಂತು, ಹೊಸ್ದಾಗಿ ಏನೋ ರಿಪೋರ್ಟ್ ಬಂತು, ಅದನ್ನು ಜಸ್ಟ್ ಹ್ಯಾವ್ ಒಂದೊಂದು ಪಾಯಿಂಟ್. ಆ ಪಾಯಿಂಟ್ನ ಯು ಕ್ಯಾನ್ ಹೈಲೈಟ್ ಇನ್ ಯುವರ್ ಆನ್ಸರ್ಸ್. ಆಮೇಲೆ ಹ್ಯಾವಿಂಗ್ ಅ ಪ್ರಾಪರ್ ಸ್ಟಡಿ ಪ್ಲ್ಯಾನ್. ಈಗ ನಾನು ಈ ವಾರ ಏನು ಓದ್ತೀನಿ, ಈ ದಿನ ಏನು ಓದ್ತೀನಿ, ಅದೊಂದು ನಮ್ಮಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಗೊತ್ತು ಈ ಎಕ್ಸಾಮು ಸಿಲೆಬಸ್ ವಾಸ್ಟ್ ಇದೆ, ನೀವು ಕಂಪ್ಲೀಟ್ ಮಾಡೋದು. ಈಗ ನೆಕ್ಸ್ಟ್ ಜೂನ್ ಎಕ್ಸಾಮ್, ನೆಕ್ಸ್ಟ್ May 27 ಎಕ್ಸಾಮ್ ಇದೆ UPSC ಅನಿಸುತ್ತೆ. 26 or 27 ಇದೆ. ಸೊ ಅಲ್ಲಿಗೆ ಇವತ್ತಿಂದ ಪ್ರಿಪೇರ್ ಆಗಬೇಕು ಅಂದರೆ ಯು ಶುಡ್ ಹ್ಯಾವ್ ದ ಪ್ಲ್ಯಾನ್. ಈ ವಾರದ ಇಷ್ಟು ಓದ್ತೀನಿ, ಈ ತಿಂಗಳಲ್ಲಿ ಇಷ್ಟು ಓದ್ತೀನಿ, ಹಿಂಗೆ ಓದ್ತೀನಿ. ಆಮೇಲೆ ನೆಕ್ಸ್ಟು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, MCQ ಸಾಲ್ವ್ ಮಾಡ್ತೀನಿ. ಸೊ ನಾನು ನೆಕ್ಸ್ಟ್ ಮೇ ಅಷ್ಟೊತ್ತಿಗೆ ಐ ವಿಲ್ ಬಿ ರೆಡಿ ಫಾರ್ ದ ಎಕ್ಸಾಮ್. ಸೊ ಈಗ ಬಂದೀನಿ, ಈಗ ಜೂನ್ ಬರಿತೀನಿ ಅಂದರೆ ಆಗಲ್ಲ. ಆ ಪ್ಲ್ಯಾನ್ ಇಟ್ ಟೇಕ್ಸ್ 1 year ಅಂತ ಹೇಳೋಣಲ್ಲ. ಯು ಹ್ಯಾವ್ ಟು ಪುಟ್ ಯುವರ್ ಎಫರ್ಟ್ಸ್, ಎನಿ ಒನ್. ಸೊ ಆ ಎಫರ್ಟ್ ಹಾಕಬೇಕು ಅಂದರೆ ಒಂದು ಪ್ಲ್ಯಾನ್ ಇಟ್ಕೊಳ್ಬೇಕು. ಇಷ್ಟು ದಿನದಲ್ಲಿ ಇಷ್ಟು ಬುಕ್ ಮುಗಿಸ್ತೀನಿ, ನೆಕ್ಸ್ಟು ರಿವೈಸ್ ಮಾಡ್ತೀನಿ, ರಿವೈಸ್ಗೆ ಇಷ್ಟು ಪ್ಲ್ಯಾನು. ಸೊ ಅದು ಇಟ್ಕೊಳ್ಬೇಕಂದ್ರೆ ಎಲ್ಲರೂ ನಿಮ್ಮದಿಂದೇ ಆದ ಟೈಮ್ ಟೇಬಲ್ ಇಟ್ಕೊಳ್ಬೇಕು. ಇಷ್ಟು ಮುಗಿಸ್ತೀನಿ ಅನ್ನೋಕ್ಕೆ. ದೇ ಶುಡ್ ಬಿ ವೀಕ್ಲಿ ಟಾರ್ಗೆಟ್ಸ್. 50 to 60 hours ಓದ್ತೀನಿ ವಾರಕ್ಕೆ ಅಂದರೆ ಯು ಹ್ಯಾವ್ ಟು ಕಂಪ್ಲೀಟ್ ದಟ್. ಕೆಲವು ವಾರ ಆಗಲ್ಲ, ದೆನ್ ಆ ವಾರ ಹಿಂದಿನ ವಾರ ಕಾಂಪನ್ಸೇಟ್ ಮಾಡಬೇಕು. ಯು ಹ್ಯಾವ್ ಟು ಪುಟ್ ಎಕ್ಸ್ಟ್ರಾ ಎಫರ್ಟ್, ಮುಗಿಸ್ಬೇಕು. ಆ ವೀಕ್ಲಿ ಟಾರ್ಗೆಟ್ಸ್ ಇಟ್ಕೊಂಡ್ರೆ
ದೆನ್ ಓನ್ಲಿ ಯು ಕ್ಯಾನ್ ನೆಕ್ಸ್ಟ್ ಮೇ ಐ ವಿಲ್ ಬಿ ರೆಡಿ ಫಾರ್ ದ ಎಕ್ಸಾಮ್ ಅಂತ ಯು ವಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಸುಮ್ಮನೆ ಏನೋ ಬೇಕಾಬಿಟ್ಟು ಓದಿದ್ದೀನಿ ಅಂದರೆ ಯು ವಿಲ್ ನಾಟ್ ಕ್ಲಿಯರ್ ತಿಗೇನ್ 1 year ವೆಯ್ಟ್ ಮಾಡಬೇಕಾಗುತ್ತೆ, 2024ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇಟ್ ಕೀಪ್ಸ್ ಆನ್. ಸೊ ಫಸ್ಟ್ ಇಯರ್ ಇರ್ತಿರಲ್ಲ, ದಟ್ಸ್ ದ ಬೆಸ್ಟ್ ಎಫರ್ಟ್ಸ್ ಯು ಕ್ಯಾನ್ ಪುಟ್. ಈಗೆಲ್ಲ ಜಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಬಂದಿರ್ತೀರ, ಆ್ಯಸ್ ಯು ಗೋ ಇದೆಯಲ್ಲ, ಆಮೇಲೆ ತಿರ್ಗಾ ಜಾಬ್ ಹೋಗಿಲ್ಲ ಅಂತ ಹೇಳ್ತಾರೆ, ಯು ಹ್ಯಾವ್ ದಟ್ ಪ್ರೆಷರ್ ಬರುತ್ತೆ. ಫಸ್ಟ್ ಇಯರ್ ಆಫ್ ಪ್ರಿಪ್ರೇಷನ್ ವಿಲ್ ಬಿ ದ ಬೆಸ್ಟ್ ಇಯರ್. ಸೊ ಫಸ್ಟ್ ಇಯರ್ ಇಫ್ ಯು ಪುಟ್ ಮ್ಯಾಕ್ಸಿಮಮ್ ಎಫರ್ಟ್ಸ್ ಯು ವಿಲ್ ಗೆಟ್ ದ ರಿಸಲ್ಟ್ಸ್. ಜೊತೆಗೆ ಹ್ಯಾವಿಂಗ್ ಈಗ ವೀಕ್ಲಿ 50-60 hours ಓದಿ ಅಂತ ಹೇಳಿದೆ. ಸೊ ಸಂಡೇ ಐಡಿಯಲಿ ಯು ಹ್ಯಾವ್ ಟು ರಿವೈಂಡ್. ಅಂದರೆ ದಿನ ಓದ್ತೀನಿ ಅಂದರೂ ಆಗಲ್ಲ, ದೇರ್ ಶುಡ್ ಬಿ ಸಮ್ ರಿಲ್ಯಾಕ್ಸೇಷನ್. ಸೊ ಐಡಿಯಲಿ ಮಂಡೇ ಟು ಫ್ರೈಡೇ ಓದಿ, ಸ್ಯಾಟರ್ಡೇ ಶುಡ್ ಬಿ ಫಾರ್ ದ ರಿಕಾಲಿಂಗ್, ರಿವೈಸಿಂಗ್. ಸಂಡೇ ಕೀಪ್ ಯುವರ್ ಸೆಲ್ಫ್ ಫ್ರೀ. ಯಾಕಂದರೆ 1.5 year ಆಗುತ್ತೆ, ಇಟ್ ವಿಲ್ ಬಿ ಎಕ್ಸಾಸ್ಟಿವ್. ದಿನ ಸಂಡೇನೂ ಓದ್ತೀನಿ ಅಂದರೆ ಯು ವಿಲ್ ಬರ್ನ್ ಔಟ್. ಪರ್ಸಿವರೆನ್ಸ್ ಇರುತ್ತೆ, ಅಂದರೆ ತುಂಬ ಲಾಂಗ್. ಕೆಲವೀಗ KPSC ಅಂತೂ 3-4 years ಒಂದ್ಸಲ ಕರೀತಾರೆ. ಸೊ ಯು ಕಾಂಟ್ ಕೀಪ್ ವೇಟಿಂಗ್. ಸೊ ಕೆಲವು ಮಧ್ಯ ಬೇರೆ ಎಕ್ಸಾಮ್ಸ್ ಬಂದರೆ ತೊಗೊಳ್ಳಿ, ಹೋಗಿ. ಯಾಕಂದರೆ ಜಾಬ್ ಸೆಕ್ಯೂರಿಟಿ ಆಲ್ಸೋ ಕೆಲವು ಒಂದ್ಸಲ ಮ್ಯಾಟರ್ ಆಗುತ್ತೆ. ಒಂದ್ಸಲ ಸೆನ್ಸ್ ಆಫ್ ಸೆಕ್ಯೂರಿಟಿ ಕೊಡುತ್ತೆ. ಒಂದ್ಸಲ ನೆಕ್ಸ್ಟು ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಸೊ ಐಡಿಯಲಿ 1 year ಪ್ರಿಪ್ರೇಷನ್ ಮಾಡಿ, ದೆನ್ ಬೇರೆ ಎಕ್ಸಾಮ್ಸ್ ಕೊಡಿ. ಇವೊಂದು ನಿಮ್ದು IAS KS ನಿಮ್ಮ ಗೋಲ್ ಇರುತ್ತೆ, ಜಾಯ್ನ್ ಅ ಜಾಬ್. ಆಮೇಲೆ ಯು ಕೀಪ್ ವರ್ಕಿಂಗ್ ಟುವರ್ಡ್ಸ್ ಜಾಬ್, ಟುವರ್ಡ್ಸ್ ಯುವರ್ ಗೋಲ್ಸ್. ಆಮೇಲೆ ಅದೇ ಆಲ್ರೆಡಿ ಹೇಳಿದೆ, ಟೆಕ್ಸ್ಟ್ ಬುಕ್ಸ್ ಆರ್ ಇಂಪಾರ್ಟೆಂಟ್. ಅಂದರೆ ಬರೀ ನೋಟ್ಸ್ ಮೇಲೆ, ಟಾಪರ್ಸ್ ನೋಟ್ಸ್ ಮೇಲೆ ಅಥವಾ ಬರೀ ಲೆಕ್ಚರ್ ನೋಟ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ಲೆಕ್ಚರ್ ನೋಟ್ಸ್ ನಿಮಗೆ ಬೆಸ್ಟ್ ಸ್ಕೆಲಿಟನ್ ಕೊಡುತ್ತೆ ಏನು ಓದಬೇಕು ಅಂತ. ನಿಮಗೆ ಕನ್ಸಾಲ್ಟೇಟ್ ಆಗೋದು ಲರ್ನಿಂಗು ಪೊಲಿಟಿಕ್ಸ್ ಸರ್ ಯಾರೋ ಹೇಳ್ಕೊಡ್ತಾರೆ ಬಂದಿವತ್ತು. ಸೊ ಅದನ್ನು ನೀವು ಮನೆಗೆ ಹೋಗಿ ಎಕ್ಸ್ಟ್ರಾ ಓದಿಲ್ಲ ಅಂದರೆ, ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ಟ್ರಾ ಓದಿಲ್ಲ ಅಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ನೀವು ಹೋಗಿ ನೀವು ಕನ್ಸಾಲ್ಟೇಟ್ ಮಾಡಬೇಕು. ಇಲ್ಲಿ ಕಲ್ತ್ಕೊಂಡಿದ್ದನ್ನ ಎಕ್ಸ್ಟ್ರಾ ಓದಬೇಕು. ಅದನ್ನ ಕನ್ಸಾಲ್ಟೇಟ್ ಮಾಡಿದಾಗಲೇ ಯು ವಿಲ್ ಹ್ಯಾವ್ ದಟ್ ಕಂಟೆಂಟ್ ಇರುತ್ತೆ ಎಕ್ಸಾಮಲ್ಲಿ ಆನ್ಸರ್ ಬರೆಯೋಕ್ಕೆ, ವಿಲ್ ರಿಮೆಂಬರ್. ಆಮೇಲೆ 2-3 ಬುಕ್ಕು ಒಂದೇ ಪೊಲಿಟಿಗೆ, ಬಾಸು, ಲಕ್ಷ್ಮೀಕಾಂತ್, ಇನ್ನೊಂದು 4-5 ಬುಕ್ ಇರುತ್ತೆ. ಐಡಿಯಲಿ ಒಂದು ಬುಕ್ ಕ್ಲೀನಾಗಿ ಓದಿ. ರೆಫರೆನ್ಸ್ ಬುಕ್ಕು ಎಕ್ಸ್ಟ್ರಾ ಯಾವಾಗ ಬೇಕಂದರೆ ಆಪ್ಷನಲ್ ಮಾತ್ರ. ಈಗ UPSCಲಿ ಆಪ್ಷನಲ್. ಅದು ರೆಫರೆನ್ಸ್ ಬುಕ್ ಯಾವಾಗ ಯೂಸ್ ಮಾಡಬೇಕು, ಜಸ್ಟ್ ಯಾವ್ದಾರ ಇಂಪಾರ್ಟೆಂಟ್ ಟಾಪಿಕ್ಸು, ಈ ಟಾಪಿಕ್ಕು ಇದರಲ್ಲಿ ಚೆನ್ನಾಗಿಲ್ಲ ಅಥವಾ ಯಾವುದೋ ಸ್ಪೆಸಿಫಿಕ್ ಕಂಟೆಂಟು, ಅವಾಗ ಮಾತ್ರ ರೆಫರೆನ್ಸ್ ಬುಕ್ಸ್ ತೊಗೊಂಡು ಆ ಸ್ಪೆಸಿಫಿಕ್ ಚಾಪ್ಟರ್ಸ್ ಮಾತ್ರ ಓದಿ. ಸೊ ಡೋಂಟ್ ತುಂಬ ಅದು ಇದು ಓದಿಕ್ಕೆಲ್ಲ ಕಲಿಸ್ಕೊಳ್ಬೇಡಿ. ಸ್ಟಿಕ್ ಟು ಒನ್ ಸ್ಟ್ಯಾಂಡರ್ಡ್ ಬುಕ್, ಅದನ್ನೇ ಕ್ಲೀನಾಗಿ ಓದಿ, ಅದನ್ನೇ ರಿವೈಸ್ ಮಾಡಿ. ದೆನ್ ರೆಫರೆನ್ಸ್ ಬುಕ್ ಓನ್ಲಿ ಫಾರ್ ಆಪ್ಷನಲ್ ನಾನು ರೆಕಮೆಂಡ್ ಮಾಡೋದು. ಆಪ್ಷನಲಲ್ಲಿ ಸ್ಪೆಸಿಫಿಕ್ ಚಾಪ್ಟರ್ಸ್, ಈಗ ಕೆಲವು ನಂದು ಜಿಯೋಗ್ರಫಿ ಆಪ್ಷನಲ್ಲು, ಕೆಲವು ಬುಕ್ಸಲ್ಲಿ ಚೆನ್ನಾಗಿರಲ್ಲ. ಸೊ ರೆಫರೆನ್ಸ್ ಬುಕ್ಸ್ ತೊಗೊಂಡು ಬರೀ ಆ ಚಾಪ್ಟರ್ ಮಾತ್ರ ಓದ್ತಾ ಇದೆ. ಸೊ ಐಡಿಯಲಿ ನೀವು ಯು ಕುಡ್ ಫಾಲೋ ದಟ್. ನೆಕ್ಸ್ಟು ಹೆಂಗೆ ಓದಬೇಕು ಅಂತ ಹೇಳಿದೆ. ಎಕ್ಸಾಮಲ್ಲಿ ಹೆಂಗೆ ಆನ್ಸರ್ಸ್ ಬರೀಬೇಕು ಅಂತ ಹೇಳಿದೆ. ಈಗ ಮೇನ್ಸ್ ಆನ್ಸರ್ ರೈಟಿಂಗು ಇನ್ನೂ ಈಗೆಲ್ಲ ಓದ್ತಾ ಇದ್ದೀರಾ. ಐಡಿಯಲಿ ಇಟ್ಸ್ ನಾಟ್, ಈಗ ಸ್ಟಾರ್ಟ್ ಮಾಡೋಕ್ಕೋದ್ರೆ ನಿಮ್ಗೆ ಕಂಟೆಂಟ್ ಇರೋಲ್ಲ ಬರೆಯೋಕ್ಕೆ. ಆನ್ಸರ್ ಏನೋ ಒಂದು ಕ್ವಶನ್ ಕೊಡ್ತೀನಿ, ವಾಟ್ ಆರ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಇಂಡಿಯನ್ ನ್ಯಾಷನಲಿಸಮ್, ಯೂನಿಫೈ ಆಗಕ್ಕೆ ಏನು ಕಾರಣ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸು, ಟೆಲಿಫೋನ್ ಬಂತು, ರೈಲ್ವೆ ಬಂತು, ಕಮ್ಯುನಿಕೇಷನ್ ಬಂತು, ಒಂದು ಸಿಂಗಲ್ ಎಂಟಿಟಿ ಥರ ಆಯಿತು. ಪೊಲಿಟಿಕಲ್ 5-6 ದೇವರ ಹಂಡ್ರೆಡ್ಸ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸು. ಬ್ರಿಟಿಷ್ ಬಂದು ದೇ ಕನ್ಸಾಲಿಡೇಟೆಡ್ ಮಡ್ರಾಸ್ ಪ್ರೆಸಿಡೆನ್ಸಿ, ಬಾಂಬೆ ಪ್ರೆಸಿಡೆನ್ಸಿ ಆಯಿತು. ಸೊ ಈ ಥರ ಎಲ್ಲ ರಿಲಿಜಿಯಸ್ ರಿಫಾರ್ಮ್ಸ್ ಆಯಿತು. ಸೊ ಈ ಥರ ಫ್ಯಾಕ್ಟರ್ಸು ನನಗೆ ಈಗ ಹೇಳಿದೆ. ನೀವು ತಕ್ಷಣ ಹೇಳಬೇಕು ಅಂದರೆ ಅದಕ್ಕೆ ಸ್ವಲ್ಪ ಓದಬೇಕು. ಒಂದು 3-4 months ಆದಮೇಲೆ ಯು ವಿಲ್ ಹ್ಯಾವ್ ದಟ್ ಕಂಟೆಂಟ್ ಇರುತ್ತೆ. ಆ ಕಂಟೆಂಟ್ನ ಯು ಹ್ಯಾವ್ ಟು ಈಗ ಬರೀ ಓದಿದ್ರೆ ಆಗಲ್ಲ. ಎಕ್ಸಾಮಲ್ಲಿ ಮೇನ್ಸಲ್ಲಿ ಆನ್ಸರ್ ರೈಟಿಂಗಲ್ಲಿ ಪ್ರಿಸೈಸಾಗಿ ಬರೆಯೋದು ಇಂಪಾರ್ಟೆಂಟು. 150 words ಅಂತ ಹೇಳ್ತಾರೆ. 150 wordsಲ್ಲಿ ಇದನ್ನು ಸ್ಟ್ರಕ್ಚರ್ ಮಾಡಬೇಕಲ್ಲ, ಇಂಟ್ರೊಡಕ್ಷನ್, ಬಾಡಿ ಆ್ಯಂಡ್ ಕನ್ಕ್ಲೂಷನ್. ಇದನ್ನು ನೀಟಾಗಿ 150 wordsಲ್ಲಿ ಕೂರಿಸ್ಬೇಕಂದ್ರೆ ಯು ಶುಡ್ ಹ್ಯಾವ್ ಸಮ್ ಕಂಟೆಂಟ್. ಸೊ 3-4 months ಆದಮೇಲೆ ಯು ಸ್ಲೋಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ಸೈಟ್ಸ್ ಆಫ್ ಇಂಡಿಯಾದಲ್ಲಿ ಡೈಲಿ ಕ್ವಶನ್ಸ್ ಬಿಡ್ತಾರೆ, ತೊಗೊಳ್ಳಿ, ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. 150 wordsಲ್ಲಿ ಬರೀ
ನಿಮ್ಮಲ್ಲೇ ಫ್ರೆಂಡ್ಸು ಒಂದು ಲೈಕ್ ಮೈಂಡೆಡ್ ಫ್ರೆಂಡ್ಸ್ನ ಮಾಡ್ಕೊಳ್ಳಿ, ಇಬ್ಬರದ್ದು ಆನ್ಸರ್ಸ್ ಕಂಪೇರ್ ಮಾಡಿ. ಸೊ ದಟ್ಸ್ ಹೌ ಯು ಇಂಪ್ರೂವ್. ನೆಕ್ಸ್ಟ್ ಈಗ ನೆಕ್ಸ್ಟ್ ಮೇಲ್ ಎಕ್ಸಾಮ್ ಇದೆ. ಸೊ ಪ್ರಿಲಿಮ್ಸ್ ಇಸ್ ದ ಕೀ. ಅಂದರೆ ಪ್ರಿಲಿಮ್ಸೇ ಎಷ್ಟೊಂದು ಜನ ಕ್ಲಿಯರ್ ಮಾಡಲ್ಲ. ಇವತ್ತು ಒಂದು 10 ಲಕ್ಷ ಜನ UPSC ಬರೀತಾರೆ, ಪ್ರಿಲಿಮ್ಸು ಆಗಿ ಪ್ರಿಲಿಮ್ಸಲ್ಲಿ ಒಂದು 20,000 ಜನ ಮೇನ್ಸ್ ಬರ್ತಾರೆ. ಸೊ ಮೆಜಾರಿಟಿ ವಿಲ್ ಬಿ ಎಲಿಮಿನೇಟೆಡ್. ಪ್ರಿಲಿಮ್ಸ್ ಇಸ್ ದ ಕೀ. ಸೊ ಐಡಿಯಲಿ ಪ್ರಿಲಿಮ್ಸ್ MCQs ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಐಡಿಯಲಿ ನಾನು 5 months ಬಿಫೋರ್ ದ ಎಕ್ಸಾಮ್, ಸೊ ಜಾನ್ವರಿಯಿಂದ ಯು ಶುಡ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ MCQs. ಸೊ MCQs ಪ್ರಾಕ್ಟೀಸ್ ಮಾಡೋದೇನೆಂದರೆ ಒಂದು ಕನ್ಸಾಲಿಡೇಟ್ ಆಗುತ್ತೆ, ರಿವೈಸ್ ಆಗುತ್ತೆ. ಇನ್ನೊಂದು ಯು ವಿಲ್ ಎಕ್ಸಾಮಲ್ಲಿ 100 ಕ್ವಶನ್ಸು ಇನ್ ಟೈಮ್ ಮುಗ್ಸೋಕ್ಕಾಗುತ್ತೆ. ಜೊತೆಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಈಗ UPSCಲಿ ಡೈರೆಕ್ಟ್ ಕ್ವಶನ್ಸ್ ಇರಲ್ಲ. ಇಟ್ ವಿಲ್ ಬಿ ಅವು ಇಂಟರ್ಲಿಂಕ್ ದ ಸಬ್ಜೆಕ್ಟ್ಸ್, ಮತ್ತು ಹೆಂಗೆ ಆರ್ಟ್ ಆಫ್ ಎಲಿಮಿನೇಷನ್, ಇದು ಬರಲ್ಲ 4 ಚಾಯ್ಸಲ್ಲಿ 3 ಚಾಯ್ಸ್ ಬರಲ್ಲ ಅಂತ ಎಲಿಮಿನೇಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಎಷ್ಟೇ ಚೆನ್ನಾಗಿ ಓದಿದ್ರು 100 ಕ್ವಶನ್ಸಲ್ಲಿ ಐಡಿಯಲಿ 30 to 35 ನಿಮಗೆ ನೋಡಿದ ತಕ್ಷಣ ಆನ್ಸರ್ ಅಂತ ಗೊತ್ತಿರುತ್ತೆ. ನೆಕ್ಸ್ಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಎಲಿಮಿನೇಟ್ ದ ರಾಂಗ್ ಚಾಯ್ಸಸ್. ಎಲಿಮಿನೇಟ್ ಮಾಡಿ ಅದರಲ್ಲಿ ಸ್ಕೋರ್ ಮಾಡೋದೇ ದಟ್ಸ್ ವೇರ್ ಯು ಕ್ಲಿಯರ್ ಗೋ ಟು ದ ಮೇನ್ಸ್. ಸೊ ಆ ಆರ್ಟ್ ಬರಬೇಕಂದ್ರೆ, ಅಂದರೆ ಅದು ಗೊತ್ತಾಗಬೇಕಂದ್ರೆ ಹೆಂಗೆ ಎಲಿಮಿನೇಟ್ ಮಾಡಬೇಕು ಅಂದರೆ ಐಡಿಯಲಿ ಯು ಶುಡ್ ತುಂಬ MCQsನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನಾನು ಅಟ್ಲೀಸ್ಟ್ 100 ಪೇಪರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ 100 into 100 10,000 ಕ್ವಶನ್ಸ್ ಬಿಫೋರ್ ದ ಪ್ರಿಲಿಮ್ಸ್. ಎಲ್ಲ ಆನ್ಲೈನ್ ಫ್ರೀಯಾಗಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ. ಎವ್ರಿ ಡೇ ಒಂದೊಂದು ಪೇಪರ್ ಸಾಲ್ವ್ ಮಾಡ್ಕೊಂಬನ್ನಿ ಜಾನ್ವರಿಲಿ. ಸೊ ಅವಾಗ ನಿಮಗೊಂದು ಹಿಂಗೆ ಬರುತ್ತೆ. ಕೆಲವು ಸಲ ದಿಸ್ 1 and 2 ಓನ್ಲಿ, 1 ಓನ್ಲಿ, ಈ ಥರ ಎಲ್ಲ ಕನ್ಫ್ಯೂಷನ್ ಮಾಡೋಕ್ಕೆ ಕೊಡ್ತಾರೆ. ಸೊ ಇದು ಗೊತ್ತಾಗಬೇಕು ಅಂದರೆ ಮೋರ್ ಆ್ಯಂಡ್ ಮೋರ್ ಪೇಪರ್ ಸಾಲ್ವ್ ಮಾಡಿ, ಎಸ್ಪೆಷಲಿ MCQs. ಅದನ್ನ ಹೆಂಗೆ ಕಂಟೆಂಟ್ನ 10 marks 15 ಡೆವಲಪ್ಮೆಂಟ್ 20 ಹೆಂಗೆ ಡೆವಲಪ್ಮೆಂಟ್. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ವಿತ್ ದಿಸ್. ಯಾಕಂದರೆ UPSC ಆಲ್ಮೋಸ್ಟ್ ಸರ್ಪ್ರೈಸಸ್. 10 marks ಕೇಳ್ತಾರೆ, 10.5 ಕೇಳ್ತಾರೆ, 15 ಕೇಳ್ತಾರೆ, 20 ಕೇಳ್ತಾರೆ. ಸೊ ಯು ಶುಡ್ ಬಿ ಪ್ರಿಪೇರ್ಡ್. ಏನಾದ್ರು ತಪ್ಪಾಗುತ್ತೆ, ಕೇಳ್ತಾರೆ, ಅನಲೈಸ್ ಕೇಳ್ತಾರೆ, ಇಲಿಸ್ಟ್ರೇಟ್ ಕೇಳ್ತಾರೆ. ಸೊ ಇಲಿಸ್ಟ್ರೇಟ್ ಮಾಡಿದ್ರೆ ಡಯಾಗ್ರಾಮ್ಸ್ ಬರೀಬೇಕು, ಡಯಾಗ್ರಾಮಿಂದ ಎಕ್ಸ್ಪ್ಲೇನ್ ಮಾಡಬೇಕು. ಔಟ್ಲೈನ್ ಕೇಳ್ತಾರೆ, ಔಟ್ಲೈನ್ ಅಂದರೆ ಜಸ್ಟ್ ಮೇನ್ ಫೀಚರ್ಸ್ ಕೊಡಬೇಕು. ಕಂಪೇರ್ ಕೇಳ್ತಾರೆ, ಸೊ ಕಂಪ್ಯಾರಿಸನ್ ಮಾಡಬೇಕು. ಕ್ರಿಟಿಕಲಿ ಎವ್ಯಾಲ್ಯೂಟ್ ಅಂದರೆ ಯು ಹ್ಯಾವ್ ಟು ಸಬ್ಸ್ಟ್ಯಾಂಟ್ ನಿಮ್ಮದು ವಾಟ್ ಯು ಥಿಂಕ್ ಅಬೌಟ್ ದಟ್ ಸಬ್ಜೆಕ್ಟ್ ಅಂತೇಳಿ ಯು ಹ್ಯಾವ್ ಟು ಸಬ್ಸ್ಟ್ಯಾಂಟೇಟ್ ವಿತ್ ಸಮ್ ಜಡ್ಜ್ಮೆಂಟ್ಸ್ ಆರ್ ಆನ್ಸರ್ಸ್. ಸೊ ಇದೆಲ್ಲ ಈ ಥರ ಡಿಫ್ರೆಂಟ್ ಕ್ವಶನ್ಸ್ಗೆ ಡಿಫ್ರೆಂಟ್ ಆನ್ಸರ್ಸ್ ಬರೀಬೇಕಂತ. ಸೇಮ್ ಕ್ವಶನ್ ಎವ್ಯಾಲ್ಯೂಟ್ ಅಂತ ಕೇಳಿದಾಗ ಬೇರೆ ಬರೀಬೇಕಾಗುತ್ತೆ, ಇಲಿಸ್ಟ್ರೇಟ್ ಅಂತ ಕೇಳಿದಾಗ ಬೇರೆ ಬರೀಬೇಕಾಗುತ್ತೆ. ಸೊ ಇದು ತಿಳ್ಕೊಳ್ಬೇಕಂದ್ರೆ ನೀವು ಕ್ವಶನ್ನ ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಅದಕ್ಕೆ ಆನ್ಸರ್ ಮಾಡಬೇಕು. ಇಫ್ ಯು ಬೇರೆ ಆನ್ಸರ್ ಮಾಡಿದ್ರೆ ಯು ಲೂಸ್ ಮಾರ್ಕ್ಸ್. ಇಲಿಸ್ಟ್ರೇಟ್ ಅಂತ ಕೇಳಿದ್ಮೇಲೆ ನೀವು ಡಯಾಗ್ರಾಮ್ ಹಾಕಿಲ್ಲ ಅಂದರೆ ಮಾರ್ಕ್ಸ್ ಹೋಯ್ತು. 12.5 marksಗೆ ನೀವು ಇಲಿಸ್ಟ್ರೇಟ್ ಮಾಡಿದರೆ ಒಂದು 6-7 ಕೊಟ್ಟರೆ, ಬರೀ ನೀವೇನು ಡಯಾಗ್ರಾಮ್ ಹಾಕಿಲ್ಲ ಅಂದರೆ ಬರೀ 2-3 ಬರುತ್ತೆ. ಯು ವಿಲ್ ಲೂಸ್. ಸೊ ಕ್ವಶನ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಎಷ್ಟು ಜನ ಲೈಬ್ರರಿ ಯೂಸ್ ಮಾಡ್ತಾ ಇದ್ದೀರಾ? ಈ ಲೈಬ್ರರಿ ಇದೆಯಾ ಅಲ್ಲಿ? ಸೊ ಐಡಿಯಲಿ ಚೆನ್ನಾಗಿಲ್ಲ, ಲೈಬ್ರರಿನ ಯೂಸ್ ಮಾಡ್ಕೊಳ್ಳಿ. ಮೇಕ್ ಯೂಸ್ ಆಫ್ ದ ಲೈಬ್ರರಿ. ಸೊ ಕೊನೆಯದಾಗಿ ಏನೋ ಇದು ಎಕ್ಸಾಮ್ ಪ್ರೊಸೆಸ್ ವೆರಿ ಲಾಂಗ್. ಸೊ ಹ್ಯಾವ್ ಎನ್ ಹಾಬಿ, ಜೊತೆಗೆ ಎಕ್ಸಸೈಸ್ ಮಾಡ್ತಾಯಿರಿ, ರೆಗ್ಯುಲರ್ ಎಕ್ಸಸೈಸ್ ಇರಲಿ. ಯಾಕಂದರೆ ಬರೀ ಬರ್ನೌಟ್ ಆಗ್ತೀರಾ. ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನನಗೆ ಸ್ಟಾರ್ಟೆಡ್ ಇನ್ 2015, ನಂಗೆ ಜಾಬ್ ಸಿಕ್ಕಿ 2020. 5 years ನೀವು ಮೇಂಟೈನ್ ಮಾಡ್ಬೇಕಂದ್ರೆ ಓದೋದು ಟೇಕ್ಸ್ ಟೈಮ್. ಸೊ ಬ್ಯಾಲೆನ್ಸ್ ಮಾಡಬೇಕು, ವರ್ಕು ಬೇರೆ ಥಿಂಗ್ಸ್. ಸೊ ಹ್ಯಾವ್ ಎನ್ ಹಾಬಿ, ಎಕ್ಸಸೈಸ್ ಮಾಡ್ತೀರಿ, ಕೀಪ್ ಯುವರ್ ಸೆಲ್ಫ್ ಫಿಟ್. ಸೊ ಅವಾಗ ನಿಮಗೂ ಮೈಂಡ್ ರಿಫ್ರೆಶ್ ಆಗುತ್ತೆ, ನೀವು ಓದೋದು ಚೆನ್ನಾಗಿ ಅರ್ಥ ಆಗುತ್ತೆ. ಬರೀ ಬಾಗ್ಲಾಕೊಂಡು ಕೆಲವರು ಮಾಡ್ತಾರೆ, ನಾನು ನೋಡಿದ್ದೀನಿ 12 hours 13 hours ಈಗಲೂ ಓದ್ತಾ ಇರ್ತಾರೆ. ನನ್ನ ಜೊತೆ ಓದ್ತಾರೆ, ಇನ್ನೂ ಓದ್ತಾ ಇದ್ದಾರೆ, ಡೆಲ್ಲಿಲೇ ಓದ್ತಾ ಇದ್ದಾರೆ ನನ್ನ ರೂಮ್ಮೇಟು. ಅದು ಆಗಲ್ಲ. ಯು ಶುಡ್ ಹ್ಯಾವ್ ಅ ಬ್ಯಾಲೆನ್ಸ್. ಯಾಕಂದರೆ
ಎಕ್ಸಾಮ್ ತುಂಬ ಲಾಂಗ್ ಗೇಮ್ ಇದು. 1 ಇಯರ್ ನೀವು ಸರಿ ಮಾಡಿಲ್ಲ ಅಂದರೆ ಎಗೇನ್ ಯು ಹ್ಯಾವ್ ಟು 1 ಇಯರ್ ಕೂತ್ಕೊಳ್ತಾ ಇರಬೇಕು. ಅಟೆಂಪ್ಟ್ಸ್ ಹೋಗುತ್ತೆ. ಸೊ ಫಸ್ಟ್ ಅಟೆಂಪ್ಟ್ ಮಾಡ್ತಿರಲ್ಲ, ಸೀರಿಯಸ್ ಆಗಿ ಮಾಡಿ. ಜೊತೆಗೆ ಟೇಕ್ ಫ್ರೀಕ್ವೆಂಟ್ ಬ್ರೇಕ್ಸ್. ಯಾಕಂದರೆ ತುಂಬ ಬರೀ ಓದ್ತೀನಿ ಅಂದರೂ ಅದು ಹೋಗಲ್ಲ, ತಲೆಗೆ ಹೋಗಲ್ಲ. ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ ಮಾಡಿ. ಅಂದರೆ ವೀಕ್ಲಿ ಪ್ಲ್ಯಾನ್ ಅಂದರೆ ಆ ವೀಕ್ ಪ್ಲ್ಯಾನ್ ಸ್ಟಿಕ್ ಆನ್ ಮಾಡಬೇಕು. ಸಂಡೇ ಫ್ರೀ ಆಗಿರಿ, ವೀಕ್ ಪ್ಲ್ಯಾನ್ ಸ್ಟಿಕ್ ಆನ್ ಮಾಡ್ಕೊಳ್ಳಿ, ಕನ್ಸಿಸ್ಟೆಂಟ್ ಆಗಿರಿ. ಅದೇ ಡಿಫ್ರೆನ್ಸ್ ಮಾಡೋದು, ಯಾರು ಕ್ಲಿಯರ್ ಆಗ್ತಾರೆ ಯಾರು ಕ್ಲಿಯರ್ ಆಗಲ್ಲ. ಕನ್ಸಿಸ್ಟೆನ್ಸಿಸ್ ಮ್ಯಾಟರ್ಸ್. ಈಗ ಕಾಲೇಜಲ್ಲಿ ಟಾಪರ್ ಇರ್ಬೋದು, ಡಿಗ್ರಿಲಿ ರ್ಯಾಂಕ್ ಬಂದಿರ್ಬೋದು, ಬಟ್ ಕ್ಲಿಯರ್ ಮಾಡೋಕ್ಕಾಗಿರಲ್ಲ. ಯಾಕಂದರೆ ದೇವರ್ ನಾಟ್. ಈ ಡಿಗ್ರಿ ಎಕ್ಸಾಮ್ ಥರ ಅಲ್ಲ ಇದು. ಈಗ ಓದಿದೆ, ನೋಟ್ಸ್ ಓದಿದೆ, 3 ಮಂತ್ಸ್ ಓದಿದೆ, ಎಕ್ಸಾಮ್ ಬರದೆ ಆಗಲ್ಲ. ಯಾಕಂದರೆ ಸಿಲೆಬಸ್ ವಾಸ್ಟ್ ಇದೆ. ಯು ಹ್ಯಾವ್ ಟು ಕಂಪೇರ್, ಅನಲೈಸ್, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕು. ಸೊ ಆ ವೀಕ್ಲಿ ಪ್ಲ್ಯಾನ್ ಇರಲಿ, ಸ್ಟಿಕ್ ಆನ್ ಆಗಿ. ನಿಮ್ಮ ಎಫರ್ಟ್ಸ್ ನೀವು ಹಾಕಲೇಬೇಕು. 1% ಇಂಟೆಲಿಜೆನ್ಸ್ ಕೌಂಟ್ ಆಗುತ್ತೆ, 99% ನಿಮ್ಮ ಎಫರ್ಟ್ಸೇ ಕೌಂಟ್ ಆಗೋದು. ಸೊ ಆ ಎಫರ್ಟ್ಸು, ಪರ್ಸ್ಯೂರೆನ್ಸು ಕಾನ್ಸ್ಟೆಂಟಾಗಿರಲಿ. ದಟ್ ಮೇಕ್ಸ್ ದ ಡಿಫ್ರೆನ್ಸ್. ನೀವು ಕ್ಲಿಯರ್ ಆಗ್ತಿರೋ ಇಲ್ವೋ. ಕನ್ಸಿಸ್ಟೆಂಟ್ ಎಫರ್ಟ್ಸ್, ಎಷ್ಟು ಕನ್ಸಿಸ್ಟೆಂಟಾಗಿ ನೀವು ಎಫರ್ಟ್ಸ್ ಆಗ್ತಿದ್ದೀರಾ. ಸೊ ಇಷ್ಟು ಹೇಳ್ತಾ, ಥ್ಯಾಂಕ್ ಯು ಒನ್ಸ್ ಅಗೇನ್. ಎನಿ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಏನಿಲ್ಲ, ಕ್ವಶನ್ಸ್ ಇಲ್ವಾ ಏನು? ಸರ್ ಕರಿಬೋದಾ? ಕೇಳಿ. ಕೋಚಿಂಗು ಕಂಪಲ್ಸರಿ ಬೇಕು ಅಂತ ಅಲ್ಲ. ಕೋಚಿಂಗ್ ಬಂದ ತಕ್ಷಣ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಲ್ಲ. ಕೋಚಿಂಗ್ ನಿಮಗೆ ಜಸ್ಟು ಏನು ಓದಬೇಕು ಕಡಿಮೆ, ನಿಮ್ಮ ಎಫರ್ಟ್ಸ್ನ ಕಡಿಮೆ ಮಾಡುತ್ತೆ. ಇಲ್ಲಿ ಬಂದಾಗ ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಸಿಗ್ತಾರೆ. ನಾನು ಅದೇ ಡಿಸ್ಕಷನ್ ಮಾಡ್ತೀರಾ, ಜ್ಞಾಪಕ ಉಳಿಯುತ್ತೆ, ಏನು ಬುಕ್ಸ್ ಓದಬೇಕು ಅಂತ ಗೊತ್ತಾಗುತ್ತೆ. ಸುಮ್ಮನೆ ಈಗ ನೀವು ಆನ್ಲೈನಲ್ಲಿ 108 ವೆಬ್ಸೈಟ್ಸ್ ಇದೆ, 108 ಬುಕ್ಸ್ ಇದೆ. ಯಾವ್ದು ಓದಬೇಕು, ಎಷ್ಟು ಓದಬೇಕು ಅಂತ ಗೊತ್ತಾಗೋಕ್ಕೆ ಕೋಚಿಂಗ್ ಒಂದು ಔಟ್ಲೈನ್ ಕೊಡುತ್ತೆ, ನಿಮಗೆ ಒಂದು ಬೌಂಡ್ರಿ ಕೊಡುತ್ತೆ. ಆ್ಯಂಪ್ಲಿಫೈ ಮಾಡುತ್ತೆ ನಿಮ್ಮ ಎಫರ್ಟ್ಸ್ನ, ಕಡಿಮೆ ಅಂದರೆ ನಿಮ್ಮ ಎಫರ್ಟ್ಸ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಇಷ್ಟೇ ಓದಪ್ಪ, ಜಾಸ್ತಿ ಓದಬೇಡ ಅಂತ. ಸೊ ಅದಕ್ಕೋಸ್ಕರ ಕೋಚಿಂಗ್ ಅಂತ ಹೇಳೋದು. ಈಗ ಎಷ್ಟೊಂದು ಜನ ಕೋಚಿಂಗ್ ಇದನ್ನು ಕ್ಲಿಯರ್ ಆಗ್ತಾರೆ. ಎಷ್ಟು ಹಂಡ್ರೆಡ್ಸ್ ಆಫ್ ಇನ್ಸ್ಟೆನ್ಸಸ್ ಇದೆ. ಕೋಚಿಂಗ್ ಜಸ್ಟ್ ಆ್ಯಂಪ್ಲಿಫೈ ಮಾಡುತ್ತೆ ನಿಮ್ಮ ಎಫರ್ಟ್ಸ್ನ. ಯಾವುದು? ನಿಮ್ದೇನು ಸಬ್ಜೆಕ್ಟ್ ಏನು ನಿಮ್ಮದು ಡಿಗ್ರಿಲಿ? ಇಂಜಿನಿಯರಿಂಗ್. ಸೊ ಯಾವ ಟಾಪಿಕ್ ನಿಮ್ಗೆ ಡಿಫಿಕಲ್ಟ್ ಅನಿಸ್ತದೆ? ಈಗ ಆಪ್ಷನಲ್ಗಾದರೆ ಡೀಪಾಗಿ ಓದಬೇಕು. ಇಲ್ಲಿ IAS KS ಜನರಲಿಸ್ಟ್ ಅಂತ ಹೇಳ್ತಾರೆ. ಸೊ ನಮಗೆ ಎಲ್ಲ ಗೊತ್ತಿರಬೇಕು, ನಾಟ್ ದಟ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಥರ ಗೊತ್ತಿರಬೇಕು ಅಂತ ಅಲ್ಲ. ಎಕ್ಸಾಮ್ಗೆ ಎಷ್ಟು ಬೇಕು ಅಂತ ತಿಳ್ಕೊಳ್ಬೇಕಂದ್ರೆ ಅದಕ್ಕೆ ಹೇಳಿದ್ದು ಸಿಲೆಬಸ್ ನೋಡಬೇಕು ಅಂತ. ಸಿಲೆಬಸ್ ಪ್ರಕಾರ ಓದಿ ಅಂತ ಅದಕ್ಕೆ ಹೇಳಿದ್ದು. ಅದೊಂದು ಬೌಂಡ್ರಿ ಸಿಗುತ್ತೆ, ಎಷ್ಟು ಓದಬೇಕು, ಎಷ್ಟು ಬಿಡಬೇಕು ಅಂತ. ಸಿಲೆಬಸ್ ನೀಟಾಗಿ ಯಾರು ಫಿಂಗರ್ ಟಿಪ್ಸಲ್ಲಿರುತ್ತೆ, ನೀವು ಅವಾಗ ಲೇಟ್ ಮಾಡ್ಬೋದು. ಈ ಸಿಲೆಬಸ್ ಇದೆ, ನೀವು ಓದ್ತಾ ಇರುವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟೇ ಓದ್ಬೋದು. ನ್ಯೂಸ್ ಪೇಪರಲ್ಲಿ ಯಾವುದೋ ಒಂದು ಆರ್ಟಿಕಲ್ ಬಂತು, ಹಿಂದೂ ಪೇಪರ್ ತೆಗಿತೀರ, ಎಡಿಟೋರಿಯಲ್ಲು ನಂಗೆ ಯೂಸ್ಫುಲ್ಲೋ ಇಲ್ವೋ ಎಕ್ಸಾಮ್ಗೆ ಅಂತ ತಿಳ್ಕೊಳ್ಬೇಕು. ಅವಾಗ ಹೆಂಗೆ ತಿಳಿಯುತ್ತೆ ನಿಮಗೆ? ಸಿಲೆಬಸ್ ನೋಡಿದಾಗ ತಿಳಿಯುತ್ತೆ. ಸಿಲೆಬಸ್ ತಿಳ್ಕೊಂಡಿದ್ರೆ ಇವತ್ತು ಆಯಿತು, ಇಂಡಿಯಾ ರಷ್ಯಾ ವಾರ್ ಮೇಲೇ ಅದು ಇದೆ ಅಂದ್ಕೊಳ್ಳಿ, ಇವತ್ತು ಆರ್ಟಿಕಲ್ ಎಡಿಟೋರಿಯಲ್ ಬಂದಿದೆ. ಸೊ ನಿಮ್ಗೆ ತಿಳ್ಕೊಳ್ಬೇಕಂದ್ರೆ ಇದನ್ನು ನಾನು ಎಲ್ಲಿ ಯೂಸ್ ಮಾಡ್ತೀನಿ? ಪೇಪರ್ 2 ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ಯೂಸ್ ಮಾಡ್ಬೋದು ಅಂತ. ಸೊ ಅದು ತಿಳ್ಕೊಳ್ಬೇಕಂದ್ರೆ ಸಿಲೆಬಸ್ ಗೊತ್ತಿರಬೇಕು. ಸೊ ತುಂಬ ಡೀಪಾಗಿ ಓದಬೇಕು ಅಂತ ಇಲ್ಲ, ಆಪ್ಷನಲ್ಗಾದರೆ ಡೀಪಾಗಿ ಓದಬೇಕು. ಇಲ್ಲಿ ಸಿಲೆಬಸ್ ಪ್ರಕಾರ ಯು ಶುಡ್ ನೋ ಎವ್ರಿಥಿಂಗ್. ಆಮೇಲೆ ಇಂಟರ್ಲಿಂಕ್ ಮಾಡಬೇಕು. ಕರೆಂಟ್ ಅಫೇರ್ಸ್ನ ತೊಗೊಂಡು, ಸ್ಟ್ಯಾಟಿಕ್ನ ತೊಗೊಂಡು ಅದನ್ನ ಇಂಟರ್ಲಿಂಕ್ ಮಾಡ್ಕೊಂಡು ಬರೀಬೇಕು. ತುಂಬ ಡೀಪಾಗಿ ಓದೋದ ಅವಶ್ಯಕತೆ ಇಲ್ಲ, ಎಸ್ಪೆಷಲಿ ಫಾರ್ GS ಪೇಪರ್ಸ್ಗೆ. ಸ್ಟಿಕ್ ಟು, ಅದಕ್ಕೆ ಹೇಳಿದ್ದು, ಒಂದು ಬುಕ್ ಓದಿ, ಜಾಸ್ತಿ ಬುಕ್ ಓದಬೇಡಿ, ಒಂದು ಬುಕ್ ಚೆನ್ನಾಗಿ ಓದಿ ಅಂತ.
Any other questions? Book list. English medium. Polity Lakshmikant, Environment Shankar Singh, Art and Culture Nitin Singhania, Economics Ramesh Singh. Ideally ನಾನು ನ್ಯೂಸ್ ಪೇಪರ್ ಹೇಳಿದೆ, ಹಿಂದೂ, ಟೈಮ್ಸ್ ಆಫ್ ಇದು ಇಂಡಿಯನ್ ಎಕ್ಸ್ಪ್ರೆಸ್, ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ನಾರ್ತ್ ಇಂಡಿಯನ್ ಎಡಿಷನಲ್ಲಿ ಎಕ್ಸ್ಪ್ಲೇನ್ ಪೇಜ್ ಓದಿ, ಚೆನ್ನಾಗಿದೆ ಅದು. PDF ಸಿಗುತ್ತೆ ಆನ್ಲೈನಲ್ಲಿ. ಆಮೇಲೆ ಇನ್ನೊಂದು CSAT ಪೇಪರ್ 2 CSATನ ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ. UPSC ಪೇಪರ್ 2 CSAT, ಬಿಕಾಸ್ ಎಷ್ಟೊಂದು ಜನ ಫ್ರಮ್ 2 years CSAT ಇಸ್ ಬಿಕಮಿಂಗ್ ಟಫರ್. ಎಷ್ಟೊಂದು ಜನ ಚೆನ್ನಾಗಿ ಮಾಡಿರ್ತಾರೆ, ಪೇಪರ್ 1 ಕ್ಲಿಯರ್ ಮಾಡಿರ್ತಾರೆ, 100 ಕಟ್ ಆಫ್ಗಿಂತ 10-15 ಮಾರ್ಕ್ಸ್ ಜಾಸ್ತಿ ಇರುತ್ತೆ ಪೇಪರ್ 1ಅಲ್ಲಿ, ಬಟ್ CSAT ಕ್ಲಿಯರ್ ಮಾಡ್ತಾ ಇಲ್ಲ. ಈವನ್ ಇಂಜಿನಿಯರ್ಸು ನೆಗ್ಲೆಕ್ಟ್ ಮಾಡಿ CSAT ಕ್ಲಿಯರ್ ಮಾಡ್ತಾ ಇಲ್ಲ. 33% ಏನು ತೊಗೊಂಡ್ಬಿಡ್ತೀನಿ ಅಂತ ದೇ ಆರ್ ನೆಗ್ಲೆಕ್ಟಿಂಗ್. ಬಟ್ ಟಫ್ ಆಗ್ತಾ ಇದೆ CSATನ ಎಷ್ಟೊಂದು ಜನ ಬಿಟ್ಬಿಡ್ತಾರೆ, ನೋಡ್ಕೊಳ್ಳೋಣ ಎಕ್ಸಾಮು 20-15 days ಅಂತ. ಸೊ ಅದು ಮಾಡಬೇಡಿ, ಯಾಕಂದರೆ ಲಾಸ್ಟ್ ಇಯರ್ ತುಂಬ ಟಫ್ ಆಗಿತ್ತು CSAT ಪೇಪರು. ಸೊ CSAT ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಹ್ಯಾವ್ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ. ಇನ್ಯಾವುದು ಲಿಸ್ಟ್ ಕೊಡ್ತೀನಿ ಕ್ಲಾಸ್ ಆದಮೇಲೆ. ಇಟ್ಸ್ ಇನ್ ಮೈ ಮೊಬೈಲ್ ಅಲ್ಲಿ. ಈಗ ಆ ಥರ ಎಲ್ಲರಿಗೂ ಒಂದೇ. ಈಗ ಆಪ್ಷನಲ್ ಇದ್ದಾಗ ಒಂದು ಸ್ವಲ್ಪ ಈ ಆಪ್ಷನಲ್ ತೊಗೊಂಡವ್ರು ಸ್ಕೋರ್ ಮಾಡಿಬಿಟ್ರು ಅಂತ ಹೇಳೋರು. ಈಗ KS ಅಲ್ಲಿ ಆಪ್ಷನ್ಸ್ ಇಲ್ಲ, ಎಲ್ಲರಿಗೂ ಈಗ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಈಗ ನಿಮಗೂ ಈಗ ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು ಕೆಲವು ಸಬ್ಜೆಕ್ಟಲ್ಲಿ ಈಗ CSAT ಅವ್ರಿಗೆ ಈಸಿ ಆಗ್ಬೋದು. ಈಗ ನೀವು ಏನು ಓದಿದ್ದೀರಾ ಡಿಗ್ರಿಲಿ? BSc ಬಿ ಸಬ್ಜೆಕ್ಟ್. ಈಗ ಹಿಸ್ಟ್ರಿ, ಇಂಜಿನಿಯರಿಂಗ್ ಇಂದ ಬಂದವ್ರಿಗೆ ಹಿಸ್ಟ್ರಿ ತೆಗೆದು ನೋಡಿದಾಗ ಅವ್ರಿಗೆ ಕಷ್ಟ ಆಗಲ್ವಾ? ಹಂಗೆ ಏನೂ ಗೊತ್ತಿಲ್ಲ ಅವ್ರಿಗೆ, ಸ್ಕೂಲಲ್ಲಿ ಓದಿರ್ತಾರೆ. ಸೊ ಅವ್ರು ಹೆಂಗೆ ಎಫರ್ಟ್ಸ್ ಹಿಸ್ಟ್ರಿಗೆ ತಿಳ್ಕೊಳ್ಳೋಕ್ಕೆ ಎಫರ್ಟ್ಸ್ ಹಾಕಬೇಕು. ನೀವು CSAT ಬೇರೆ ಸೈನ್ಸ್ ರಿಲೇಟೆಡ್ ಟಾಪಿಕ್ಸ್ ತಿಳ್ಕೊಳ್ಳೋಕ್ಕೆ, ಎನ್ವೈರ್ಮೆಂಟ್ ರಿಲೇಟೆಡ್ ಟಾಪಿಕ್ಸ್ಗೆ ನೀವು ಹೆಲ್ಪ್ ಆಗುತ್ತೆ. ಸೊ ಐಡಿಯಲಿ ಬ್ಯಾಲೆನ್ಸ್ ಔಟ್. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೀವೆಷ್ಟು ಎಫರ್ಟ್ಸ್ ಹಾಕ್ತೀರಾ, ಎಷ್ಟು ಕನ್ಸಿಸ್ಟೆಂಟ್ ಆಗ್ತೀರಾ, ಕೊನೆಯಲ್ಲಿ ಅದೇ ಮ್ಯಾಟರ್ ಮಾಡ್ಬೋದು. ನಾನು ಕನ್ನಡ ಮೀಡಿಯಮು, ನಾನು ಈ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಏನೂ ತಲೆ ಇಟ್ಕೊಳ್ಬೇಡಿ. ಯಾಕಂದರೆ ಎಷ್ಟು ಇನ್ಸ್ಟೆನ್ಸಸ್ ಇದೆ ಅಲ್ವಾ ಕ್ಲಿಯರ್ ಮಾಡಿರೋರು. ಸೊ ಆ ಇನಿಬಿಷನ್ನು ಬಿಟ್ಬಿಡಿ. ಹ್ಯಾವ್ ದಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ. ನಾನು ಮಾಡ್ತೀನಿ, ಈ ಪೋಸ್ಟ್ ತೊಗೊಳ್ತೀನಿ, ಆ ಮೈಂಡ್ಸೆಟ್ಟಿಂದ ಓದಿ ಕ್ಲಿಯರ್ ಮಾಡ್ತೀನಿ. ಧನ್ಯವಾದಗಳು.